ಸರ್ ನಮಸ್ಕಾರ. ಸರ್ ನಮಸ್ತೆ. ಕಂಪ್ಯೂಟರ್ ಆನ್ ಮಾಡಿದ್ರೆ ಲ್ಯಾಪ್ಟಾಪ್ ಆನ್ ಮಾಡಿದ್ರೆ ಏನೋ ಪಾಸ್ವರ್ಡ್ ರಾಂಗ್ ಅಂತ ಬರ್ತದೆ ಅಷ್ಟೊತ್ತಿಂದ. ಅದಕ್ಕೆ ಲ್ಯಾಪ್ಟಾಪ್ ಆನ್ ಮಾಡ್ತೀನಿ ಅಷ್ಟೊತ್ತಿಂದ ಏನೋ ಪಾಸ್ವರ್ಡ್ ರಾಂಗ್ ಅಂತ ಬರ್ತದೆ, ಏನು ಗೊತ್ತಿಲ್ಲ. ಕ್ಯಾಪಿಟಲ್ ಏನಾದ್ರು ಆನ್ ಇದೆಯಾ? ಇಲ್ಲ ಕರೆಕ್ಟ್ ಆಗುತ್ತೆ. ಇದರೆಲ್ಲ ಹಾಕತ್ತಲ್ಲ ಈಗ ಏನೋ ಅದರಲ್ಲಿ ಅಷ್ಟೊತ್ತಿನ, ಅದಕ್ಕೆ ಅಷ್ಟೊತ್ತಿನ ಟ್ರೈ ಮಾಡ್ತಾ ಇದ್ದೆ. ಸರ್ ಯೋಗೇನ ಚಿತ್ತಸ್ಯ ಪದೇನ ವಾಚಾ ಮಲಂ ಶರೀರಸ್ಯ ವೈದ್ಯಕೇನ ಯೋಪಾಕರೋತ್ತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಓದ್ಲಾ? ಓದಿ. ಅಥ ಯೋಗಾನುಶಾಸನಂ ಯೋಗಶ್ಚಿತ್ತವೃತ್ತಿ ನಿರೋಧಃ ತದಾ ದೃಷ್ಟುಃ ಸ್ವರೂಪೇವ ಸ್ಥಾನಂ ವೃತ್ತಿಸಾರೂಪ್ಯಮಿತರತ್ರ ವೃತ್ತಯಃ ಪಂಚತಯ್ಯಃ ಕ್ಲಿಷ್ಟಾಃ ಪ್ರಮಾಣ ವಿಪರ್ಯಯ ವಿಕಲ್ಪ ನಿದ್ರಾ ಸ್ಮೃತಯಃ ಪ್ರತ್ಯಕ್ಷ ಅನುಮಾನ ಆಗಮಾಃ ಪ್ರಮಾಣಾನಿ ವಿಪರ್ಯಯೋ ಮಿಥ್ಯಾಜ್ಞಾನ ಮದದ್ರೂಪ ಪ್ರತಿಷ್ಠಂ ಶಬ್ದಾಜ್ಞಾನಾನುಪಾತಿ ವಸ್ತುಶೂನ್ಯೋ ವಿಕಲ್ಪಃ ಅಭಾವ ಪ್ರತ್ಯಯಾಲಂಬನಾ ವೃತ್ತಿರ್ನಿದ್ರಾ ಅನುಭೂತ ವಿಷಯ ಸಂಪ್ರಮೋಷ ಸ್ಮೃತಿಃ ಅಭ್ಯಾಸ ವೈರಾಗ್ಯಾಭ್ಯಾಂ ತನ್ನಿರೋಧಃ ತತ್ರ ಸ್ಥಿತೋ ಯತ್ನೋಭ್ಯಾಸಃ ಸತು ಕಾಲಾನೈರಂತರ್ಯ ಸತ್ಕಾರ ಸೇವಿತೋ ದೃಢ ಭೂಮಿಃ ದೃಷ್ಟಾನುಶ್ರವಿಕ ವಿಷಯ ವಿದೃಷ್ಣಸ್ಯ ವಶೀಕಾರ ಸಂಜ್ಞಾ ವೈರಾಗ್ಯಂ ತತ್ಪರಂ ಪುರುಷಖ್ಯಾತೇರ್ ಗುಣವೈತೃಷ್ಣ್ಯಂ ವಿತರ್ಕ ವಿಚಾರಾನಂದ ಅಸ್ಮಿತಾರೂಪಾನುಗಮಾತ್ ಸಂಪ್ರಜ್ಞಾತಃ ವಿರಾಮ ಪ್ರತ್ಯಯಾಭ್ಯಾಸಪೂರ್ವಃ ಸಂಸ್ಕಾರಶೇಷೋನ್ಯಃ ಭವ ಪ್ರತ್ಯಯೋ ವಿದೇಹ ಪ್ರಕೃತಯಾನಾಂ ಶ್ರದ್ಧಾ ವೀರ್ಯ ಸ್ಮೃತಿ ಸಮಾಧಿ ಪ್ರಜ್ಞಾಪೂರ್ವಕ ಇತರೇಷಾಂ ತೀವ್ರ ಸಂವೇಗನಾಮಾಸನ್ನಃ ಮೃದಮಧ್ಯಾದಿಮಾತ್ರತ್ವಾತ್ ತತೋಪಿ ವಿಶೇಷಃ ಈಶ್ವರ ಪ್ರಣಿಧಾನಾದ್ವಾ ಕ್ಲೇಶಕರ್ಮ ವಿಪಾಕಾಶಯ್ಯೇರ್ ಅಪರಾಮೃಷ್ಟಃ ಪುರುಷ ವಿಶೇಷ ಈಶ್ವರಃ ತತ್ರ ನಿರತಿಶಯಂ ಸರ್ವಜ್ಞ ಬೀಜಂ ಸ ಪೂರ್ವೇಷಾಮಪಿ ಗುರುಃ ಕಾಲೇನಾನವಚ್ಛೇದಾತ್ ತಸ್ಯ ವಾಚಕಃ ಪ್ರಣವಃ ತಜ್ಜಪಸ್ತದರ್ಥಭಾವನಂ ತತಃ ಪ್ರತ್ಯಕ್ಷೇತಾನಾದಿಕಮೋ ಅಪ್ಯಂತರಾಯ ಭಾವಶ್ಚ ವ್ಯಾಧಿಃ ಸ್ಥಾನ ಸಂಶಯ ಪ್ರಮಾದ ಆಲಸ್ಯ ಅವಿರತಿ ಭ್ರಾಂತಿ ದರ್ಶನಾಲಬ್ಧ ಭೂಮಿಕತ್ವಾನ್ ಅವಸ್ಥಿತತ್ವಾನಿ ಚಿತ್ತ ವಿಕ್ಷೇಪಾಸ್ತೆ ಅಂತರಾಯಾಃ ದುಃಖಧೋರ್ಮನಸ್ಯಾಂಗಮೇ ಅಂಗಮೇ ಜಯತ್ವ ನಂಗಮೇ ಜಯತ್ವ ಶ್ವಾಸ ಪ್ರಶ್ವಾಸ ನಿಕ್ವಿಕ್ಷೇಪ ಸಹ ಭುವಃ ತತ್ಪ್ರತಿಷೇಧಾರ್ಥಮೇಕತತ್ವಾಭ್ಯಾಸಃ ಮೈತ್ರೀಕರಣಮುದಿತೋಪೇಕ್ಷಾಣಾಂ ಸುಖದುಃಖಪುಣ್ಯಾಪುಣ್ಯವಿಷಯಾಣಾಂ ಭಾವನಾತಶ್ಚಿತ್ತ ಪ್ರಸಾಧನಂ ಪ್ರತ್ಯರ್ಧನ ವಿಧಾರಣಾಭ್ಯಾಂ ವಾ ಪ್ರಾಣಸ್ಯ ವಿಷಯವತಿ ವಾ ಪ್ರವೃತ್ತಿರುತ್ಪನ್ನಾ ಮನಸಃ ಸ್ಥಿತಿ ನಿಬಂಧಿನಿ ವಿಶೋಕಾ ವಾ ಜ್ಯೋತಿಷ್ಮತಿ ವೀತರಾಗ ವಿಷಯಂ ವಾ ಚಿತ್ತಂ ಸ್ವಪ್ನ ನಿದ್ರಾಜ್ಞಾನಾಲಂಬನಂ ವಾ ಯಥಾಭಿಮತ ಧ್ಯಾನಾದ್ವಾ ಪರಮಮಹತ್ವಾಂತೋಸ್ತ್ಯ ವಶೀಕಾರಃ ಕ್ಷೀಣವೃತ್ತೇರಭಿಜಾತಸ್ಯೇವ ಮಣೇ ಗೃಹೀತೃಗೃಹಣ ಗ್ರಾಹ್ಯೇಷು ತತ್ಸದಂಜನತಾ ಸಮಾಪತ್ತಿಃ ತತ್ರ ಶಬ್ದಾರ್ಥಜ್ಞಾನವಿಕಲ್ಪೈಃ ಸಂಕೀರ್ಣಾ ಸವಿಕರ್ತಾ समापत्तिः स्मृति परिशुद्धौ स्वरूप शून्येवार्थ मात्र निर्भासा निर्वितर्का एतयैव सविचारा निर्विचारा च सूक्ष्म विजया
व्याख्याता सूक्ष्मविषयत्वं चालिङ्गपर्यवसानं त एव सबीजः समाधिः निर्विचारवैशारध्येऽध्यात्मप्रसादः ऋतंभरा तत्र प्रज्ञा श्रुतानुमान प्रज्ञाभ्याम् विशेषार्थत्वात् तज्जः संस्कारोऽन्य संस्कार प्रतिबंधी तस्यापि निरोधे सर्वनिरोधान् निर्बीजः समाधिः। Yes, sir. ಹಲೋ. Yes, sir. Yes. ನಿನ್ನೆಯ ಚರ್ಚೆಯ ಸಂದರ್ಭದಲ್ಲಿ ಕ್ಷೀಣವೃತ್ತೇಃ ಅಭಿಜಾತಸ್ಯೈವ ಮಣೇಃ ಗ್ರಹೀತೃ ಗ್ರಹಣ ಗ್ರಾಹ್ಯೇಷು ತದಂಜನತಾ ಸಮಾಪ್ತಿಃ तत्र शब्दार्थ ज्ञान विकल्पैः संकीर्णा सवितर्का समापत्तिः स्मृति परिशुद्धौ स्वरूप शून्यೇವಾರ್ಥ ಮಾತ್ರ ನಿರ್ಭಾಸ ನಿರ್ವಿತರ್ಕ ಅಂತ ಹೇಳಿ ಇಷ್ಟರವರೆಗೆ ನಾವು ಚರ್ಚೆ ಮಾಡಿದ್ದೇವೆ. ಈಗ ಸಬೀಜ ಸಮಾಧಿಯ 4 ಅವಸ್ಥೆಗಳು ಅಂದ್ರೆ ವಿತರ್ಕ, ವಿಚಾರ, ಆನಂದ ಮತ್ತು ಅಸ್ಮಿತ. ವಿತರ್ಕ ಮತ್ತು ವಿಚಾರ, ವಿತರ್ಕ ಸಮಾಧಿ ಮತ್ತು ವಿಚಾರ ಸಮಾಧಿ ಇದೆರಡನ್ನ ಪುನಃ 2 ವಿಭಾಗ ಮಾಡ್ತಾ ಇದ್ದಾರೆ. ಸವಿತರ್ಕ, ನಿರ್ವಿತರ್ಕ, ಹಾಗೆಯೇ ಸವಿಚಾರ, ನಿರ್ವಿಚಾರ ಅಂತೇಳಿ 4 ವಿಭಾಗ ಮಾಡಿದ್ದಾರೆ. ಇಲ್ಲಿ ವಿತರ್ಕ ಅನ್ನೋ ಶಬ್ದಕ್ಕೆ ಅಧ್ಯಾರೋಪ ಅನ್ನುವಂಥ ಅರ್ಥ. ಇದು ಪೇಜ್ ನಂಬರ್ 62ರಲ್ಲಿ ಹರ್ಷಾನಂದ್ರ ಪುಸ್ತಕದಲ್ಲಿ ಪೇಜ್ ನಂಬರ್ 62 ಅಲ್ಲಿ ಕೊನೆಯಿಂದ 3ನೇ ಪ್ಯಾರಾಗ್ರಾಫ್ನ 3ನೇ ಲೈನ್ ವಿತರ್ಕವೆಂದರೆ ಅಧ್ಯಾರೋಪ, ಅದನ್ನ ಚೂರು ಅಂಡರ್ಲೈನ್ ಮಾಡ್ತೀವಿ ಸರ್. ಅದು ಪ್ರಮುಖವಾದಂತಹ ಪಂಕ್ತಿಗಳು. ಸಿಕ್ತ ಸರ್ ಅದು? ಸಿಕ್ತು. ಸೊ ಯಾಕಂದ್ರೆ ಇಲ್ಲಿ ವಿತರ್ಕ ಅನ್ನುವಂತಹ ಶಬ್ದವು ಪಾರಿಭಾಷಿಕವಾಗಿ ಪ್ರಯುಕ್ತವಾಗಿದೆ. ಅಧ್ಯಾರೋಪ ಅಂದ್ರೆ ಶಬ್ದ, ಅರ್ಥ ಮತ್ತು ಜ್ಞಾನ ಇವು ಮೂರಲ್ಲೂ ಪರಸ್ಪರ ಅಧ್ಯಾರೋಪವನ್ನ ಲೌಕಿಕದಲ್ಲಿ ನಾವು ಹೇಗೆ ಮಾಡ್ತೇವೋ ಅದೇ ರೀತಿ ಸಾಧಕನೂ ಕೂಡ ಆಧ್ಯಾತ್ಮಿಕ ಸಾಧನೆಯ ಸಮಾಧಿಯ ಹಂತದಲ್ಲಿ ಅವನು ಈ ಶಬ್ದ, ಅರ್ಥ ಮತ್ತು ಜ್ಞಾನವನ್ನ ಪರಸ್ಪರ ಅಧ್ಯಾರೋಪ ಮಾಡಿಯೇ ವ್ಯವಹಾರ ಮಾಡ್ತಿರುವಂತಹ ಈ ಅವಸ್ಥೆಯನ್ನ ಸವಿತರ್ಕ ಅಂತ ಕರೆದಿದ್ದಾರೆ. ಇನ್ನು ಮುಂದಿನ ಸೂತ್ರದಲ್ಲಿ ಏತೈವ ಸವಿಚಾರ ನಿರ್ವಿಚಾರ ಸೂಕ್ಷ್ಮ ವಿಷಯ ವ್ಯಾಖ್ಯಾತ, ಇದರ ಭಾಷ್ಯ ಪಂಕ್ತಿ ಓದ್ತೀರಾ ಸರ್? ಏತಯೈವ ಸವಿಚಾರ ನಿರ್ವಿಚಾರ ಚ ಸೂಕ್ಷ್ಮ ವಿಷಯ ವ್ಯಾಖ್ಯಾತ ತತ್ರ ಭೂತ ಸೂಕ್ಷ್ಮಕೇಶ್ವ ಅಭಿವ್ಯಕ್ತ ಧರ್ಮಕೇಶು ದೇಶಕಾಲ ನಿಮಿತ್ತಾನ್ ಅನುಭಾವವಚ್ಛಿನ್ನೇಷು ಅವಚ್ಛಿನ್ನೇಷು ಯಾ ಸಮಾಪತ್ತಿಃ ಸಾ ಸವಿಚಾರ ಇತಿ ಉಚ್ಯತೆ. ತತ್ರಾಪಿ ಏಕ ಬುದ್ಧಿ ನಿಗ್ರಾಹ್ಯಂ ಏವೋದಿತ ಧರ್ಮ ವಿಶಿಷ್ಟಂ ಭೂತ ಸೂಕ್ಷ್ಮಂ ಆಲಂಬನೀಭೂತಂ ಸಮಾಧಿ ಪ್ರಜ್ಞಾಯಾಂ ಉಪದಿಷ್ಟತೆ. ಯಾ ಪುನಃ ಸರ್ವತಃ ಶಾಂತೋದಿತಾವ್ಯ ಯಾ ಪುನಃ ಸರ್ವತಃ ಶಾಂತೋದಿತ ಅವ್ಯಪದೇಶ್ಯ ಧರ್ಮಾನ್ ಅವಚ್ಛಿನ್ನೇಷು ಸರ್ವಧರ್ಮಾನ್ ಅನುಪಾತಿಷು ಸರ್ವಧರ್ಮಾತ್ಮಕೇಷು ಸಮಾಪತ್ತಿಃ ಸಾ ನಿರ್ವಿಚಾರೇತ್ ಇತಿ ಉಚ್ಯತೆ. ಏವಂ ಸ್ವರೂಪಂ ಹಿ ತದ್ಭೂತ ಸೂಕ್ಷ್ಮ ಮೇತೇನೈವ ಸ್ವರೂಪೇಣ ಆಲಂಬನೀಭೂತಮೇವ ಸಮಾಧಿ ಪ್ರಜ್ಞಾ ಸ್ವರೂಪಂ ರಂಜಯತಿ. ಪ್ರಜ್ಞಾ ಚ ಸ್ವರೂಪಶೂನ್ಯೇವ ಅರ್ಥಮಾತ್ರ ಯದಾ ಭವತಿ ತದಾ ನಿರ್ವಿಚಾರ ಇತಿ ಉಚ್ಯತೆ. ತತ್ರ ಮಹದ್ವಸ್ತು ವಿಷಯ ಸವಿತರ್ಕ ನಿರ್ವಿತರ್ಕ ಚ
सूक्ष्म वस्तु विषय सविचार निर्विचार च एवं एवं उभयोरिति एव निर्वितर्कया विकल्पहानिर्व्याख्याते इति। ಈ ಸೂತ್ರದಲ್ಲಿ ಹಿಂದೆ ಹೇಳಿದ ಹಾಗೆ ಸವಿತರ್ಕ ಮತ್ತು ನಿರ್ವಿತರ್ಕ ಸಮಾಧಿಯನ್ನ ವಿಭಾಗ ಮಾಡಿದ ಹಾಗೆ ಏತಯೈವ ಸವಿಚಾರ ನಿರ್ವಿಚಾರ ಚ ವಿಚಾರ ಸಮಾಧಿಯನ್ನು ಕೂಡ ಎರಡಾಗಿ ವಿಭಾಗಿಸಿಕೊಳ್ಳಬೇಕು. ಸವಿಚಾರ ಮತ್ತು ನಿರ್ವಿಚಾರ ಚ ಸೂಕ್ಷ್ಮ ವಿಷಯ ವ್ಯಾಖ್ಯಾತ. ಇಲ್ಲಿ ಸೂಕ್ಷ್ಮ ವಿಷಯ ಯಾವುದು ಅಂತ ಹೇಳಿ ನಮ್ಗೆ ಈಗಾಗಲೇ ಹೇಳಿದ್ದಾರೆ. ಪಂಚ ತನ್ಮಾತ್ರಗಳು ಪೇಜ್ ನಂಬರ್ 63ರಲ್ಲಿ ಹರ್ಷಾನಂದ್ರ ಪುಸ್ತಕದಲ್ಲಿ ಈ ವಿಚಾರವಾಗಿ ತುಂಬಾ ಸ್ಪಷ್ಟವಾಗಿದೆ. ಪಂಚ ತನ್ಮಾತ್ರಗಳು, ಇಂದ್ರಿಯಗಳು, ಅಹಂಕಾರ, ಮಹತ್ತು ಮತ್ತು ಪ್ರಧಾನ. ಪ್ರಧಾನವನ್ನ ಪ್ರಕೃತಿ ಅಂತಾನು ಕರೀತಾರೆ. ಎರಡು ಒಂದೇ ಅರ್ಥ, ಪ್ರಕೃತಿ ಅಥವಾ ಪ್ರಧಾನ. ಸೊ ಪ್ರಕೃತಿರ್ ಮಹಾನ್ ತತಃ ಅಹಂಕಾರ ತತಃ ಪಂಚತನ್ಮಾತ್ರಾಣಿ ತತ ಇಂದ್ರಿಯಾಣಿ. ಇಲ್ಲಿ ಇವಿಷ್ಟನ್ನು ಕೂಡ ಸೂಕ್ಷ್ಮ ವಿಷಯಗಳು ಅಂತ ಕರೆದಿದ್ದಾರೆ. ಬಾಹ್ಯ ವಸ್ತುವಿನಲ್ಲಿ ಮನಸ್ಸನ್ನ ಏಕಾಗ್ರಗೊಳಿಸುವಂತಹ ಸಂದರ್ಭದಲ್ಲಿ ಅದು ಸವಿತರ್ಕ ಸಮಾಧಿ ಆಗ್ತದೆ. ಪಂಚ ತನ್ಮಾತ್ರಗಳು, ಇಂದ್ರಿಯಗಳು, ಹಾಗೆಯೇ ಅಹಂಕಾರ, ಮಹತ್ ಮತ್ತು ಪ್ರಧಾನ ಅಥವಾ ಪ್ರಕೃತಿ, ಇವುಗಳಲ್ಲಿ ಮನಸ್ಸನ್ನ ಕೇಂದ್ರೀಕರಿಸಿದಾಗ, ಧ್ಯಾನಿಸಿದಾಗ ಅದು ವಿಚಾರ ಸಮಾಧಿ ಅಂತ ಆಗ್ತದೆ. ಪ್ರಧಾನ ಅಂದ್ರೆ ಪ್ರಕೃತಿ ಇಲ್ಲ, ಪ್ರಧಾನ ಪ್ರಕೃತಿ ಒಂದೇ ಸರ್, ಎರಡು ಒಂದೇ ಅರ್ಥ, ಶಬ್ದ ಮಾತ್ರ ಬೇರೆ. ಇಲ್ಲಿ ಸೂಕ್ಷ್ಮ ವಿಷಯ ನೋಡಿ, ಏತಯೈವ ತತ್ರ ಭೂತ ಸೂಕ್ಷ್ಮಕೇಶು ಅಭಿವ್ಯಕ್ತ ಧರ್ಮಕೇಶು ದೇಶಕಾಲ ನಿಮಿತ್ತ ಅನುಭವ ಅವಚ್ಛಿನ್ನೇಷು ಯಾ ಸಮಾಪತ್ತಿ ಸಾ ಸವಿಚಾರ ಇತ್ಯುಚ್ಯತೆ. ಭೂತ ಸೂಕ್ಷ್ಮಕೇಶು, ಭೂತ ಸೂಕ್ಷ್ಮ ಅಂದ್ರೆ ಪಂಚ ತನ್ಮಾತ್ರಗಳು, ಪೃಥಿವ್ಯ ತೇಜೋ ವಾಯು ಆಕಾಶ, ಈ ಪಂಚ ತನ್ಮಾತ್ರಗಳು. ಭೂತ ಸೂಕ್ಷ್ಮಕೇಶು ಅಭಿವ್ಯಕ್ತ ಧರ್ಮಕೇಶು ದೇಶ ಕಾಲ ನಿಮಿತ್ತ ಅನುಭವ ಅವಚ್ಛಿನ್ನೇಷು. ಈ ಪಂಚ ತನ್ಮಾತ್ರಗಳ ಮೂಲಕ ಅಭಿವ್ಯಕ್ತವಾದಂತಹ ಪಂಚ ಇಂದ್ರಿಯಗಳು. ಈಗ ಉದಾಹರಣೆಗೆ ಪೃಥ್ವಿ, ತತ್ರ ಗಂಧವತಿ ಪೃಥಿವ್ಯಾ ಲಕ್ಷಣ. ಈ ರೀತಿ ಒಂದೊಂದು ಇಂದ್ರಿಯಕ್ಕೂ ಒಂದೊಂದು ಭೂತ ತನ್ಮಾತ್ರದ ಸಾಕ್ಷಾತ್ ಸಂಬಂಧ ಇರ್ತದೆ. ಈ ರೀತಿಯ ಇಂದ್ರಿಯಗಳು ಯಾವ ತನ್ಮಾತ್ರೆಗಳಿಂದ ಸೃಷ್ಟಿಸಲ್ಪಟ್ಟಿದೆಯೋ ಅಂತಹ ಇಂದ್ರಿಯಗಳಲ್ಲಿ ಮನಸ್ಸನ್ನು ಧಾರಣೆ ಮಾಡುವಂತ ಅವಚ್ಛಿನ್ನ. ತನ್ಮಾತ್ರೆಗಳಂದ್ರೆ ಪೃಥ್ವಿ, ಆಪಸ್, ತೇಜೋ, ವಾಯು. ಪೃಥ್ವಿ, ಅಪು, ತೇಜೋ, ವಾಯು, ಆಕಾಶ. 5 ಅಲ್ವಾ? 5. ಈ ಪಂಚ ತನ್ಮಾತ್ರಗಳಿಂದ ಇಂದ್ರಿಯಗಳು ಸೃಷ್ಟಿ ಆಗ್ತವೆ. ಸೊ ಇಂದ್ರಿಯಗಳನ್ನ ಇಲ್ಲಿ ವಿಷಯವಾಗಿ, ಧ್ಯಾನಕ್ಕೆ ವಿಷಯವಾಗಿ ಅವನು ಬಳಸ್ಕೊಂಡಿರ್ತಾನೆ. ಇಂದ್ರಿಯಗಳು ಅಂದ್ರೆ 11 ಇಂದ್ರಿಯಗಳು. ಯಾ ಸಮಾಪತ್ತಿ ಸಾ ಸವಿಚಾರ ಇತ್ಯುಚ್ಯತೆ. ಇಲ್ಲಿ ಸವಿಚಾರದಲ್ಲಿ ಇಂದ್ರಿಯಗಳು, ಪಂಚ ತನ್ಮಾತ್ರಗಳು, ಅಹಂಕಾರ, ಮಹತ್ತು ಮತ್ತು ಪ್ರಕೃತಿ, ಇವಿಷ್ಟು ಸೂಕ್ಷ್ಮ ವಿಷಯಗಳು ಧ್ಯೇಯ ವಸ್ತುವಾಗಿರ್ತದೆ. ತತ್ರಾಪಿ ಏಕಬುದ್ಧಿ ನಿರ್ಗ್ರಾಹ್ಯಂ ಏವ ಉದಿತ ಧರ್ಮ ವಿಶಿಷ್ಟಂ ಭೂತ ಸೂಕ್ಷ್ಮಂ ಆಲಂಬನೀಭೂತಂ ಸಮಾಧಿ ಪ್ರಜ್ಞಾಯಾಂ ಉಪತಿಷ್ಠತೆ. ಆಲಂಬನೀಭೂತಂ ಅಂದ್ರೆ ಅದನ್ನ ಅವಲಂಬಿಸಿ. ಈ ಅವಲಂಬನೆ ಇದ್ದಾಗ ಅದನ್ನ ಸವಿಚಾರ ಸಮಾಧಿ ಎಂಬುದಾಗಿ ಕರೀತಾರೆ. ಅವಲಂಬನೆ ಇಲ್ಲದೆ ಇದ್ದಾಗ ಅದನ್ನ ನಿರ್ವಿಚಾರ ಸಮಾಪತ್ತಿ ಅಥವಾ ಸಮಾಧಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ತತ್ರಾಪಿ ಏಕಬುದ್ಧಿ ನಿರ್ಗ್ರಾಹ್ಯಂ, ಅಲ್ಲಿ ಒಂದು ಇಂದ್ರಿಯದಲ್ಲಿ, ಉದಾಹರಣೆಗೆ ಪೃಥ್ವಿ ತತ್ವದಲ್ಲಿ
ಪೃಥ್ವಿ ತತ್ವದಲ್ಲಿ ಮನಸ್ಸನ್ನ ಇಟ್ಟಾಗ ಮನಸ್ಸು ಸಂಪೂರ್ಣವಾಗಿ ಪೃಥ್ವಿ ತತ್ವದಲ್ಲಿಯೇ ಲೀನವಾದಾಗ ಅದು ಸವಿಚಾರ ಸಮಾಧಿ ಅಂತ ಹೇಳಲ್ಪಡ್ತದೆ. ತತ್ರಾಪಿ ಏಕಬುದ್ಧಿ ನಿರ್ಗ್ರಾಹ್ಯಂ ಏವ ಉದಿತ ಧರ್ಮ ವಿಶಿಷ್ಟಂ. ಅಂತಹ ಚಿತ್ತ ಏಕಾಗ್ರತೆಯನ್ನ ಭೂತ ಸೂಕ್ಷ್ಮಂ ಆಲಂಬನೀಭೂತಂ, ಇದು ಪಂಚಭೂತಗಳಲ್ಲಿ ಯಾವುದೇ ಒಂದು ಭೂತವನ್ನು ಅವನು ಧ್ಯಾನಕ್ಕೆ ವಿಷಯವಾಗಿ ಪರಿಗಣಿಸಬಹುದು. ಪೃಥ್ವಿ ಇರುವುದರ ಪಂಚಭೂತಗಳಲ್ಲಿ ಸ್ಥೂಲತಮವಾದಂತಹ ಪೃಥ್ವಿಯನ್ನಾದರೂ ಸ್ವೀಕರಿಸಬಹುದು ಅಥವಾ ಸೂಕ್ಷ್ಮತಮವಾದಂತಹ ಆಕಾಶ ತತ್ವವನ್ನಾದರೂ ಸ್ವೀಕರಿಸಬಹುದು. ಇಲ್ಲಿ ಯೋಗಿಯ ಸಾಮರ್ಥ್ಯ ಮತ್ತು ಮಾರ್ಗನಿರ್ದೇಶನದಂತೆ ಅವನು ಆಯಾ ಭೂತಗಳಲ್ಲಿ ತನ್ನ ಮನಸ್ಸನ್ನ ಕೇಂದ್ರೀಕರಿಸ್ತಾ ಹೋಗ್ತಾನೆ. ಈಗ ಮನಸ್ಸು ಸೂಕ್ಷ್ಮ ವಿಷಯವನ್ನ ಗ್ರಹಿಸುವಷ್ಟು ಏಕಾಗ್ರತೆಯನ್ನು ಮತ್ತು ಸ್ಥೈರ್ಯವನ್ನು ಪಡ್ಕೊಂಡಿದೆ ಅಂದಾಗ ಅವನು ಅತ್ಯಂತ ಸೂಕ್ಷ್ಮವಾದಂತಹ ಆಕಾಶ ತತ್ವದಲ್ಲಿ ಧ್ಯಾನಿಸ್ತಾನೆ. ಇನ್ನು ಮನಸ್ಸು ಪಕ್ವವಾಗುವಂತಹ ಸಂದರ್ಭ ಇದೆ ಅಂದಾಗ ಅವನು ಸ್ಥೂಲತಮವಾದಂತಹ ಪೃಥ್ವಿ ತತ್ವದಲ್ಲಿ ಧ್ಯಾನಿಸ್ತಾನೆ. ಹೀಗೆ ಭೂತ ಸೂಕ್ಷ್ಮಂ ಆಲಂಬನೀಭೂತಂ ಇದನ್ನ ಅವಲಂಬಿಸಿಯೇ ಸಮಾಧಿ ಪ್ರಜ್ಞಾಯಾಂ ಉಪತಿಷ್ಠತೆ. ಹೀಗೆ ಅವನು ಪಂಚ ತನ್ಮಾತ್ರೆಗಳನ್ನು, ಪಂಚ ಇಂದ್ರಿಯಗಳನ್ನು ಅಥವಾ ಅಹಂಕಾರವನ್ನು ಅಥವಾ ಮಹತ್ ಅಥವಾ ಪ್ರಕೃತಿಯನ್ನು ತನ್ನ ಶರೀರಗತವಾದಂತಹ ಈ ವಿಷಯಗಳಲ್ಲಿ ಮನಸ್ಸನ್ನ ಧಾರಣೆ ಮಾಡ್ತಾನೆ. ಇಷ್ಟು ಹೊತ್ತು ನಾವು ಶರೀರದಿಂದ ಹೊರಗಿರುವಂತಹ ವಿಭಿನ್ನ ಪದಾರ್ಥಗಳಲ್ಲಿ ಧ್ಯಾನವನ್ನ ನೋಡಿದ್ದೇವೆ. ಅದನ್ನ ಧ್ಯಾನ ಅಂತಾನೂ ಕರಿಬಹುದು ಅಥವಾ ಸಮಾಧಿ ಅಂತಾನೂ ಕರಿಬಹುದು. ಈ ಸಮಾಧಿ ಪ್ರಜ್ಞೆಯಲ್ಲಿ ಅವನು ಬಹಿರ್ಮುಖವಾದಂತಹ ವಿಷಯಗಳನ್ನ ಆಧರಿಸಿ ತನ್ನ ಚಿತ್ತೈಕಾಗ್ರ್ಯವನ್ನ ಸಾಧಿಸಲಿಕ್ಕೆ ಪ್ರಯತ್ನ ಮಾಡ್ತಿರ್ತಾನೆ. ಈಗ ಹೊರಗಡೆಯ ವಿಷಯವನ್ನೆಲ್ಲ ದೂರ ಮಾಡಿ ತನ್ನ ಇಂದ್ರಿಯ, ಪಂಚಭೂತಗಳು, ಹಾಗೆಯೇ ಮಹತ್ತು, ಅಹಂಕಾರ, ಹಾಗೆಯೇ ಪ್ರಕೃತಿ, ಇವಿಷ್ಟರಲ್ಲಿ ಯಾವುದಾದ್ರೂ ಒಂದು ವಿಷಯವನ್ನ ಕುರಿತು ಧ್ಯಾನಿಸ್ತಾನೆ. ಅಲ್ಲಿ ಮನಸ್ಸನ್ನ ಕೇಂದ್ರೀಕರಿಸ್ತಾ ಹೋಗ್ತಾನೆ. ಅಂತಹ ಸಮಾಧಿಯನ್ನ ಸವಿಚಾರ ಸಮಾಧಿ ಎಂಬುದಾಗಿ ಹೇಳ್ತಾರೆ. ಯಾ ಪುನಃ, ಯಾ ಅಂದ್ರೆ ಇಲ್ಲಿ ಸಮಾಪತ್ತಿ, ಇಲ್ಲಿ ಸಮಾಧಿ ಅಂತ ಪುಲ್ಲಿಂಗದಲ್ಲಿ ಇರುವಂತಹ ಶಬ್ದ, ಸಮಾಪತ್ತಿ ಅಂತ ಹೇಳಿದಾಗ ಅದು ಸ್ತ್ರೀಲಿಂಗ ಶಬ್ದ. ಯಾ ಪುನಃ ಸರ್ವತಃ ಶಾಂತ ಉದಿತ ಅವ್ಯಪದೇಶ್ಯ ಧರ್ಮ ಅನವಚ್ಛಿನ್ನೇಷು ಸರ್ವಧರ್ಮ ಅನುಪಾತಿಷು ಸರ್ವಧರ್ಮ ಆತ್ಮಕೇಶು ಸಮಾಪತ್ತಿ ಸಾ ನಿರ್ವಿಚಾರ ಇತ್ಯುಚ್ಯತೆ. ಇನ್ನು ಯಾ ಪುನಃ ಸರ್ವತಃ ಶಾಂತ ಉದಿತ ಅವ್ಯಪದೇಶ್ಯ ಧರ್ಮ ಅನವಚ್ಛಿನ್ನೇಷು, ಇನ್ನು ಎಲ್ಲ ಕಡೆ ವ್ಯಾಪ್ತವಾದಂತಹ ಚೈತನ್ಯದಲ್ಲಿ ತನ್ನ ಮನಸ್ಸನ್ನ ಇಡುವ ಸಾಮರ್ಥ್ಯವನ್ನು ಹೊಂದಿದ್ರೆ ಸರ್ವತಃ ಶಾಂತ ಉದಿತ ಅವ್ಯಪದೇಶ್ಯ ಧರ್ಮ. ಇಲ್ಲಿ ಅವ್ಯಪದೇಶ್ಯ ಧರ್ಮ ಅನ್ನುವಂತಹ ಶಬ್ದದಿಂದ ಯಾವುದೇ ನಿರ್ದಿಷ್ಟವಾದಂತಹ ಗುಣಧರ್ಮಗಳನ್ನ ಹೊಂದಿರದ ಸೂಕ್ಷ್ಮ ಪದಾರ್ಥಗಳಲ್ಲಿ ತನ್ನ ಮನಸ್ಸನ್ನ ಇಡುವಂತಹ ಸಾಮರ್ಥ್ಯ ಹೊಂದಿದ್ರೆ ಆಗ ಸರ್ವಧರ್ಮ ಅನುಪಾತಿಷು ಸರ್ವಧರ್ಮಾತ್ಮಕೇಶು ಸಮಾಪತ್ತಿ, ಎಲ್ಲ ಧರ್ಮಗಳನ್ನು ಹೊಂದಿರುವಂತಹ, ಎಲ್ಲ ಗುಣಧರ್ಮಗಳನ್ನು ಹೊಂದಿರುವಂತಹ ವಿಷಯಗಳಲ್ಲಿ, ಪ್ರಕೃತಿ, ಮಹತ್ ಮುಂತಾದ ವಿಷಯಗಳಲ್ಲಿ ಮನಸ್ಸನ್ನು ಇಡುವುದಾದ್ರೆ ಆಗ ನಿರ್ವಿಚಾರ ಇತ್ಯುಚ್ಯತೆ. ಆಗ ಅದನ್ನ ನಿರ್ವಿಚಾರ ಸಮಾಪತ್ತಿ ಅಂತ ಹೇಳ್ತಾರೆ. ಈಗ ನಿರ್ವಿಚಾರ ಸಮಾಪತ್ತಿಗೂ ಮತ್ತು ಸವಿತರ್ಕ ಮತ್ತು ನಿರ್ವಿತರ್ಕ, ಹಾಗೆಯೇ ಸವಿಚಾರ ಮತ್ತು ನಿರ್ವಿಚಾರ, ಇವೆರಡರಲ್ಲಿ ಇರುವಂತಹ ಪ್ರಧಾನ ಭೇದ ಏನು ಅಂದ್ರೆ ಸವಿತರ್ಕ ಮತ್ತು ನಿರ್ವಿತರ್ಕದಲ್ಲಿ ಹೊರಗಡೆ ಬಾಹ್ಯ ವಸ್ತುಗಳು ಅಥವಾ ಸ್ಥೂಲ ವಸ್ತುಗಳು ಅವು ಧ್ಯೇಯ ವಸ್ತುವಾಗಿರುತ್ತದೆ. ಸವಿಚಾರ ಮತ್ತು ನಿರ್ವಿಚಾರದಲ್ಲಿ ಸೂಕ್ಷ್ಮ ವಸ್ತುಗಳು ಧ್ಯೇಯ ವಸ್ತುವಾಗಿರ್ತವೆ. ಅಂದ್ರೆ ಇಂದ್ರಿಯಗಳು, ಪಂಚಭೂತಗಳು, ಮಹತ್, ಪ್ರಕೃತಿ, ಅಹಂಕಾರ ಇವುಗಳು ಧ್ಯೇಯ ವಸ್ತುವಾಗಿರ್ತವೆ.
ಇಷ್ಟು ಮಾತ್ರ ವ್ಯತ್ಯಾಸ. ಏವಂ ನಿರ್ವಿಚಾರಕ್ಕೂ ಸವಿಚಾರಕ್ಕೂ ಏನು, ನಿರ್ವಿಚಾರ ಮತ್ತು ಸವಿಚಾರಕ್ಕೆ ಏನು, ಎರಡರಲ್ಲೂ ಅವನು ಒಳಗಡೆ ಇರ್ತಕ್ಕದ್ರಲ್ಲೇ ಧ್ಯೇಯ ವಸ್ತುಗಳಲ್ಲಿ ಇದ್ ಮಾಡ್ತಾನೆ. ವ್ಯತ್ಯಾಸ ನಿರ್ವಿಚಾರಕ್ಕೂ ಸುವಿಚಾರಕ್ಕೂ ಅಲ್ಲಿಗೆ? ಸವಿಚಾರದಲ್ಲಿ ಆಲಂಬನೆ ಇದ್ದೇ ಇರ್ತದೆ, ನಿರ್ವಿಚಾರದಲ್ಲಿ ಈ ಆಲಂಬನೆ ಇರುವುದಿಲ್ಲ. ಅದನ್ನ ಇಲ್ಲಿ ಹೇಳಿದ್ದಾರೆ ನೋಡಿ. ಏವಂ ಸ್ವರೂಪಂ ಹಿ ತದ್ಭೂತ ಸೂಕ್ಷ್ಮಂ ಏತೇನೈವ ಸ್ವರೂಪೇಣ ಆಲಂಬನೀಭೂತಂ ಏವ ಸಮಾಧಿ ಪ್ರಜ್ಞಾ ಸ್ವರೂಪಂ ಉಪರಂಜಯತಿ. ಹೀಗೆ ತದ್ಭೂತ ಸೂಕ್ಷ್ಮಂ ಏವ, ಅಲ್ಲಿ ಭೂತ ಸೂಕ್ಷ್ಮವನ್ನು ಮಾತ್ರ ಅವನು ಗಮನಿಸ್ತಾನೆ. ಈಗ ಉದಾಹರಣೆಗೆ ಪಂಚಭೂತಗಳಿದೆ ನಮ್ಮ ಸೃಷ್ಟಿಯಲ್ಲಿ ಅಥವಾ ಪಿಂಡಾಂಡದಲ್ಲಿ. ಹೇಗಿದೆಯೋ ಯಥೈವ ಪಿಂಡಾಂಡೆ ತಥೈವ ಬ್ರಹ್ಮಾಂಡೆ ಅನ್ನುವಂತಹ ವಿಚಾರ ಇದೆ. ಹೇಗೆ ಪಿಂಡಾಂಡದಲ್ಲಿ 5 ಭೂತಗಳು ಸೇರಿಕೊಂಡು ಈ ನಮ್ಮ ಶರೀರವನ್ನ ಸೃಷ್ಟಿ ಮಾಡಿರ್ತದೋ, ಅದೇ ರೀತಿ ಬ್ರಹ್ಮಾಂಡದಲ್ಲೂ ಕೂಡ, ಇಡೀ ಸೃಷ್ಟಿಯಲ್ಲೂ ಕೂಡ ಈ ಪಂಚಭೂತಗಳು ವಿಭಿನ್ನವಾದಂತಹ ಅನುಪಾತದಲ್ಲಿ ಸೇರಿಕೊಂಡು ಸೃಷ್ಟಿ ಮಾಡಿರ್ತದೆ ಅನ್ನುವಂತಹ ವಿಚಾರ ಇದೆ. ಈಗ ಉದಾಹರಣೆಗೆ ಪೃಥ್ವಿ ತತ್ವ ಇದೆ, ಒಂದು ಘಟದಲ್ಲಿ ಪೃಥ್ವಿ ಅಂಶವು ಅರ್ಧ ಭಾಗ ಇರ್ತದೆ. ಅದಕ್ಕೆ ಪಂಚೀಕರಣ ವ್ಯವಸ್ಥಾ ಅಂತ ಕರೀತಾರೆ. ಪಂಚೀಕರಣ ವ್ಯವಸ್ಥೆ ಅನ್ನುವಂಥದ್ದು ಘಟದಲ್ಲಿ ಪೃಥ್ವಿ ಅಂಶವು 50% ಇರ್ತದೆ. ಇನ್ನು ಉಳಿದಂತಹ 4 ಭೂತಗಳು ಅಂದ್ರೆ ತೇಜ, ಆಕಾಶ ಮತ್ತು ವಾಯು, ಈ 4 ಭೂತಗಳು ಸೇರಿ 50% ಇರ್ತದೆ. ಆಗ ನಾವು ಪೃಥ್ವಿ ತತ್ವ ಪ್ರಧಾನವಾದದ್ದು ಅಂತ ಹೇಳ್ತೇವೆ. ಸೊ ಅರ್ಧ ಭಾಗ ಯಾವ ತತ್ವ ಇದೆಯೋ, ಈಗ ನೀರಿದೆ ಅಥವಾ ನೀರಿನ ಯಾವುದೋ ಒಂದು ಹಾಲು ಅಂತ ಇಟ್ಕೊಳ್ಳೋಣ. ಈ ನೀರಿನ ಗುಣಧರ್ಮ ಅಲ್ಲಿ ಹೆಚ್ಚಾಗಿರೋದ್ರಿಂದ ನಾವು ಅದನ್ನ ಜಲತತ್ವ ಅಂತ ಹೇಳ್ತೇವೆ. ಆದ್ರೆ ಈ ಜಲತತ್ವ ಅಂದ್ರೆ 100% ಜಲವೇ ಅಲ್ಲ, ಅದರಲ್ಲಿ 50% ಜಲತತ್ವ ಇರ್ತದೆ. ಉಳಿದದ್ದು ಪೃಥ್ವಿ, ತೇಜ, ವಾಯು, ಆಕಾಶ, ಈ 4 ಸೇರಿ 50% ಇರ್ತದೆ. ಇದನ್ನ ಪಂಚೀಕರಣ ವ್ಯವಸ್ಥಾ ಅಂತ ಕರೆದಿದ್ದಾರೆ. ಹೀಗೆ ಈ ಪಂಚೀಕರಣ ವ್ಯವಸ್ಥೆಯು ತನ್ನ ಶರೀರದಲ್ಲೂ ಇರ್ತದೆ. ಈಗ ಉದಾಹರಣೆಗೆ ರೂಪಗ್ರಾಹಕಂ ಚಕ್ಷು, ರೂಪವನ್ನ ಗ್ರಹಿಸುವಂಥದ್ದು ಚಕ್ಷು. ಇದು ಅಗ್ನಿತತ್ವಕ್ಕೆ ಪ್ರಧಾನವಾದಂತಹ ಇಂದ್ರಿಯ. ಈ ಅಗ್ನಿತತ್ವ ಪ್ರಧಾನವಾದಂತಹ ಇಂದ್ರಿಯವು ಉಳಿದಂತಹ 4 ತತ್ವಗಳನ್ನು ಹೊಂದಿರ್ತದೆ. ಆದ್ರೆ ಅಗ್ನಿತತ್ವವು 50% ಅಲ್ಲಿ ಇರ್ತದೆ ಅಂತ ಅರ್ಥ. ಈಗ ಇಲ್ಲಿ ಅವನು ಇಂದ್ರಿಯದಲ್ಲಿ ತನ್ನ ಮನಸ್ಸನ್ನ ಇಡುವಂಥದ್ದು, ಇದು ಸವಿಚಾರ ಸಮಾಧಿ. ಆದರೆ ಆ ಇಂದ್ರಿಯಗತವಾದಂತಹ ಯಾವ ಪಂಚಭೂತಗಳಿದೆಯೋ ಅವುಗಳಲ್ಲಿ ಮಾತ್ರ ಮನಸ್ಸನ್ನ ಇಡುವಂಥದ್ದು, ಅದು ನಿರ್ವಿಚಾರ ಸಮಾಧಿ ಅಂತ ಆಗ್ತದೆ. ಏವಂ ಸ್ವರೂಪಂ ಹಿ ತದ್ಭೂತ ಸೂಕ್ಷ್ಮಂ ಏತೇನೈವ ಸ್ವರೂಪೇಣ ಆಲಂಬನೀಭೂತಂ ಏವ ಸಮಾಧಿ ಪ್ರಜ್ಞಾ ಸ್ವರೂಪಂ ಪರಂಜಯತಿ. ಹೀಗೆ ಅವನ ಧ್ಯೇಯ ವಸ್ತುವು ಬಹಿರ್ಗತದಿಂದ ಅಂತರ್ಗತವಾದಂತಹ ತನ್ನ ಶರೀರದಲ್ಲಿರುವಂತಹ ಧ್ಯೇಯ ವಸ್ತುವಿನ ಕಡೆ ಅವನು ಸಂಚಾರ ಮಾಡ್ತಾ ಹೋಗ್ತಾನೆ. ಈ ಇಂದ್ರಿಯಗಳು, ಪಂಚತನ್ಮಾತ್ರಗಳು, ಅಹಂಕಾರ, ಮಹತ್ವ ಮತ್ತು ಪ್ರಕೃತಿ ಇವುಗಳು ಧ್ಯೇಯ ವಸ್ತುವಾದಾಗ, ಅಂತಹ ಸೂಕ್ಷ್ಮ ವಸ್ತುಗಳೇ ಧ್ಯೇಯ ವಸ್ತು ಆದಾಗ ಅದನ್ನ ಸವಿಚಾರ ಮತ್ತು ನಿರ್ವಿಚಾರ ಅಂತ ಕರೆದಿದ್ದಾರೆ. ಪ್ರಜ್ಞಾ ಚ ಸ್ವರೂಪಶೂನ್ಯ ಇವ ಅರ್ಥಮಾತ್ರ ಯದಾ ಭವತಿ ತದಾ ನಿರ್ವಿಚಾರ ಇತ್ಯುಚ್ಯತೆ. ಈಗ ಇಂತಹ ಚಿತ್ತವು, ಯಾವ ಚಿತ್ತದಲ್ಲಿ ಈ ಸೂಕ್ಷ್ಮ ವಿಷಯಗಳಿದೆಯೋ, ಇಂತಹ ಸೂಕ್ಷ್ಮ ವಿಷಯಗಳನ್ನುಳ್ಳಂತಹ ಚಿತ್ತವು ಒಂದು ಹಂತದಲ್ಲಿ ಅದು ತನ್ನ ಸ್ವರೂಪವನ್ನೇ ಕಳ್ಕೊಳ್ತದೆ. ಸ್ವರೂಪ ಶೂನ್ಯ ಇವ. ಇಂತಹ ಪ್ರಜ್ಞೆಯು ತನ್ನ ಸ್ವರೂಪವನ್ನೇ ಕಳ್ಕೊಂಡಾಗ ಆಗ ಅದು ನಿರ್ವಿಚಾರ ಸಮಾಪತ್ತಿ ಅಂತ ಹೇಳಲ್ಪಡ್ತದೆ.
ಸ್ವರೂಪ ಶೂನ್ಯ ಇವ ಅರ್ಥ ಮಾತ್ರ ನಿರ್ಭಾಸ. ಹಿಂದೆ ನಾವು ಆ ನೋಡಿದ್ದವಲ್ಲ ಇಲ್ಲಿ ಸವಿತರ್ಕ ಸಮಾಧಿ ಮತ್ತು ನಿರ್ವಿತರ್ಕ ಸಮಾಧಿಯಲ್ಲಿ. ಸವಿತರ್ಕ ಸಮಾಧಿಯಲ್ಲಿ ಅಧ್ಯಾರೋಪ ಇರ್ತದೆ. ಶಬ್ದ, ಅರ್ಥ ಮತ್ತು ಜ್ಞಾನ ಇವು ಮೂರರ ಅಧ್ಯಾರೋಪ ಇರ್ತದೆ. ಉದಾಹರಣೆ ಗೌಹು ಅಂದ್ರೆ ಗೋ ಶಬ್ದ, ಹಾಗೆಯೇ ಗೌಹು ಅನ್ನುವಂತಹ ಪ್ರಾಣಿ ವಿಶೇಷ, ಗೋ ಜ್ಞಾನ, ಇದು ಮೂರು ಅಲ್ಲಿ ಇದ್ರೆ ಅದು ಸವಿತರ್ಕ ಸಮಾಧಿ. ಹಾಗೆಯೇ ಅವು ಮೂರರಲ್ಲಿ ಸ್ಮೃತಿಯು ನಷ್ಟವಾಗಿ, ಅದನ್ನ ಹಿಂದಿನ ಸೂತ್ರದಲ್ಲಿ ಹೇಳಿದ್ರು, ಸ್ಮೃತಿ ಪರಿಶುದ್ಧವು ಸ್ವರೂಪ ಶೂನ್ಯೇವ ಅರ್ಥ ಮಾತ್ರ ನಿರ್ಭಾಸ ನಿರ್ವಿತರ್ಕ. ಸ್ಮೃತಿಯು ನಷ್ಟವಾಗಿ ಅಂದ್ರೆ ಅವನ ಸ್ಮೃತಿ ಮತ್ತು ಶಬ್ದ ಇವೆರಡೂ ನಷ್ಟವಾಗಿ ಕೇವಲ ಅರ್ಥವು ದ್ಯೋತಕವಾಗ್ತಾ ಇದ್ರೆ ಅದನ್ನ ನಿರ್ವಿತರ್ಕ ಸಮಾಧಿ ಎಂಬುದಾಗಿ ಹೇಳಿದ್ರು. ಇದೇ ಅನ್ವಯವನ್ನ ನಾವು ಇಲ್ಲೂ ಮಾಡಬೇಕು. ಶಬ್ದ, ಅರ್ಥ ಮತ್ತು ಜ್ಞಾನ ಇದು ಸೂಕ್ಷ್ಮ ವಿಷಯಗಳಿಗೆ ಸಂಬಂಧಪಟ್ಟಂತಹ ವಿಚಾರವಾಗಿದ್ರೆ ಅದು ಸವಿಚಾರ ಸಮಾಧಿ ಅಂತ ಆಗ್ತದೆ. ಸ್ವರೂಪ ಶೂನ್ಯವಾಗಿದ್ರೆ ಆಗ ಅದು ನಿರ್ವಿಚಾರ ಸಮಾಧಿ ಅಂತ ಆಗುತ್ತೆ. ಇನ್ನೊಂದ್ಸರಿ ಹೇಳಿದ್ರೆ ಶಬ್ದಾರ್ಥ ಜ್ಞಾನಗಳು ಬಾಹ್ಯ ವಸ್ತುಗಳಿಗೆ, ಶಬ್ದಾರ್ಥ ಜ್ಞಾನಗಳು ಶಬ್ದಾರ್ಥ ಜ್ಞಾನವನ್ನ ಅಧ್ಯಾರೋಪ ಮಾಡಿ ಅವನು ಧ್ಯಾನ ಮಾಡುವಂತಹ ಸಂದರ್ಭದಲ್ಲಿ ಗ್ರಹಣೆ ಮಾಡ್ತಾ ಇದ್ರೆ ಅದು ಸವಿತರ್ಕ ಸಮಾಧಿ. ವಿತರ್ಕ ಅಂದ್ರೆ ಅಧ್ಯಾರೋಪ, ಅಧ್ಯಾರೋಪ ಸಹಿತವಾಗಿ ಅವನು ಧ್ಯಾನ ಮಾಡ್ತಾ ಇದ್ದಾನೆ. ಉದಾಹರಣೆಗೆ ಗೋವಿನ ಧ್ಯಾನ ಮಾಡ್ತಾ ಇದ್ದಾನೆ ಅಂತ ಇಟ್ಕೊಂಡ್ರೆ ಅವನು ಗೋ ಶಬ್ದವನ್ನು ಧ್ಯಾನಿಸ್ತಾ ಇರ್ತಾನೆ, ಅದರೊಟ್ಟಿಗೆ ಗೋವು ಎಂಬಂತಹ ಆಕಾರ ಪ್ರಾಣಿ ಜಾತವನ್ನು ಧ್ಯಾನಿಸ್ತಾ ಇರ್ತಾನೆ, ಅಥವಾ ಆ ಜ್ಞಾನವನ್ನಾದ್ರೂ ತನ್ನ ಧ್ಯಾನಕ್ಕೆ ವಿಷಯವಾಗಿ ಇಟ್ಕೊಂಡಿರ್ತಾನೆ. ಇದು ಮೂರು ಕೂಡ ಪರಸ್ಪರ ಅಧ್ಯಸ್ಥವಾಗಿರ್ತದೆ. ಅದೇ ಬರೀ ಕೇವಲ ಅರ್ಥವನ್ನ ಕುರಿತು ಧ್ಯಾನಿಸ್ತಿದ್ರೆ ಅದು ನಿರ್ವಿತರ್ಕ ಆಗುತ್ತೆ. ಅರ್ಥವನ್ನ ಕುರಿತು ಧ್ಯಾನಿಸುವುದು ಅಂದ್ರೆ ಅಲ್ಲಿ ತನ್ನ ಸ್ಮೃತಿಯೂ ಉಂಟಾಗಬಾರ್ದು. ಸ್ಮೃತಿಯೂ ಇಲ್ಲ ಮತ್ತು ಆ ಶಬ್ದವೂ ಇಲ್ಲ. ಶಬ್ದವೂ ಕೂಡ ಕಣ್ಮರೆಯಾಗಿರ್ತದೆ, ಸ್ಮೃತಿಯೂ ಕೂಡ ಕಣ್ಮರೆಯಾಗಿರ್ತದೆ, ಅರ್ಥ ಮಾತ್ರ ದ್ಯೋತಕವಾಗಿರ್ತದೆ, ಅಥವಾ ತಾನು ಸಂಪೂರ್ಣವಾಗಿ ಅರ್ಥದಲ್ಲಿ ತನ್ಮಯತೆಯನ್ನು ಹೊಂದಿರ್ತಾನೆ. ಅಂತಹ ಸಂದರ್ಭದಲ್ಲಿ ಅದನ್ನು ನಿರ್ವಿತರ್ಕ ಅಂತ ಕರೀತಾರೆ. ಅಂದ್ರೆ ಕೇವಲ ಗೋವು ಆ ಗೋವಿನ ಅಷ್ಟು ಮಾತ್ರ ತನ್ನ ಮನಸ್ಸಿನಲ್ಲಿ ಇರ್ತದೆ ಅಷ್ಟೇ. ಇಲ್ಲಿ ಸವಿಚಾರದಲ್ಲಿ ಈ ಸ್ವರೂಪ, ತನ್ನ ಸ್ವರೂಪವನ್ನು ಅವನು ಕಳ್ಕೊಂಡಾಗ ಅಲ್ಲೂ ಕೂಡ ಅರ್ಥ ಮಾತ್ರ ನಿರ್ಭಾಸ. ನೋಡಿ ಸೂತ್ರ ಏನ್ ಹೇಳ್ತದೆ, ಏತಯೈವ ಸವಿಚಾರ ನಿರ್ವಿಚಾರ ಸೂಕ್ಷ್ಮ ವಿಷಯ ವ್ಯಾಖ್ಯಾತ. ಹಿಂದೆ ಹೇಗೆ ಅರ್ಥ ಮಾತ್ರ ನಿರ್ಭಾಸ ಇದ್ದಾಗ ಅದನ್ನ ನಾವು ಸವಿತರ್ಕ ಮತ್ತು ನಿರ್ವಿತರ್ಕ ಅಂತ ಹೇಳಿ ವಿಭಾಗ ಮಾಡಿದ್ವು, ಅದೇ ಹಿನ್ನೆಲೆಯಲ್ಲಿ ಸವಿಚಾರ ಮತ್ತು ನಿರ್ವಿಚಾರ ಅಂತನೂ ವಿಭಾಗ ಮಾಡಬೇಕು. ಅಂದ್ರೆ ಈ ಭೂತ ಸೂಕ್ಷ್ಮಗಳು, ಇಂದ್ರಿಯಗಳು, ಅಹಂಕಾರ, ಮಹತ್ತು, ಪ್ರಕೃತಿ ಇವುಗಳು ಮಾತ್ರ ಅವನ ಮನಸ್ಸಿನಲ್ಲಿ ಉಂಟಾಗ್ತಾ ಇದ್ರೆ ಆಗ ಅದನ್ನ ನಿರ್ವಿಚಾರ ಸಮಾಧಿ ಅಂತ ಕರಿಬೇಕು. ಪ್ರಜ್ಞಾಚ ಸ್ವರೂಪ ಶೂನ್ಯ ಇವ ಅರ್ಥ ಮಾತ್ರ. ಅಲ್ಲಿ ಇಂದ್ರಿಯ, ಉದಾಹರಣೆಗೆ ಪೃಥ್ವಿ ತತ್ವ ಅಥವಾ ರಸನೇಂದ್ರಿಯ, ಈ ರಸನೇಂದ್ರಿಯ ಮಾತ್ರ ಜ್ಞಾಪಕ ಆಗ್ತಾ ಇದೆ, ಅಥವಾ ಅದರ ಬುದ್ಧಿವೃತ್ತಿಯ ಅದೇ ವಿಷಯಕ್ಕೆ ಮಾತ್ರ ಬರ್ತಾ ಇದೆ, ಪೂರ್ವ ಸ್ಮರಣೆಯೂ ಬರ್ತಾ ಇಲ್ಲ, ರಸನೇಂದ್ರಿಯ ಅನ್ನುವಂತಹ ಶಬ್ದವೂ ಅವನಿಗೆ ಧ್ಯಾನಕ್ಕೆ ವಿಷಯವಾಗ್ತಾ ಇಲ್ಲ ಅಂದಾಗ ನಿರ್ವಿಚಾರವಾಗುತ್ತೆ, ನಿರ್ವಿಚಾರ ಸಮಾಧಿ ಸಮಾಪತ್ತಿ ಆಗುತ್ತೆ. ರಸನೇಂದ್ರಿಯ ಶಬ್ದ, ರಸನೇಂದ್ರಿಯ ಮತ್ತು ರಸನೇಂದ್ರಿಯದ ಜ್ಞಾನ ಇವು ಮೂರು ಅವನಿಗೆ ವಿಷಯವಾಗಿದ್ರೆ ಆಗ ಸವಿಚಾರ ಸಮಾಧಿ ಅಂತ. ಪ್ರಜ್ಞಾಚ ಸ್ವರೂಪ ಶೂನ್ಯ ಇವ ಅರ್ಥ ಮಾತ್ರ ಯದಾ ಭವತಿ ತದಾ ನಿರ್ವಿಚಾರ ಇತ್ಯುಚ್ಯತೆ. ಎರಡೂ ಕಡೆ
ಸವಿಚಾರ ಮತ್ತು ಸವಿತರ್ಕ, ನಿರ್ವಿಚಾರ ಮತ್ತು ನಿರ್ವಿತರ್ಕ, ಈ ಎರಡರಲ್ಲಿ ಸಮಾನ ಅಂಶಗಳಿದೆ. ಸವಿಚಾರ ಮತ್ತು ಸವಿತರ್ಕದಲ್ಲಿ ಶಬ್ದ, ಅರ್ಥ, ಜ್ಞಾನ ಇವು ಮೂರರ ಅಧ್ಯಾರೋಪ ಅಪವಾದ ಅಧ್ಯಾರೋಪ ಇರ್ತದೆ. ಮೂರನ್ನು ಸೇರಿಸಿ ಅವನು ಗ್ರಹಿಸ್ತಾ ಇರ್ತಾನೆ. ಆದ್ರೆ ನಿರ್ವಿಚಾರ ಮತ್ತು ನಿರ್ವಿತರ್ಕದಲ್ಲಿ ಸ್ವರೂಪ ಮಾತ್ರ ಅವಭಾಸವಾಗ್ತಾ ಇರ್ತದೆ. ಯಾವ ಧ್ಯೇಯ ವಸ್ತುವನ್ನ ಅವನು ಧ್ಯಾನಿಸ್ತಾ ಇರ್ತಾನೋ ಆ ವಸ್ತುವನ್ನು ಮಾತ್ರ ಅವನ ಮನಸ್ಸನ್ನ ಆಕ್ರಮಿಸಿಕೊಂಡಿರ್ತದೆ. ಸ್ಮೃತಿ ಆಗ್ಲಿ ಅಥವಾ ಶಬ್ದವಾಗ್ಲಿ ಅಲ್ಲಿ ಪ್ರವೇಶವನ್ನು ಹೊಂದುತ್ತಿಲ್ಲ. ಇದು ಸಮಾನವಾದಂತಹ ಅಂಶ ಎರಡೂ ಕಡೆ, ಸವಿಚಾರ ನಿರ್ವಿಚಾರ, ಸವಿತರ್ಕ ನಿರ್ವಿತರ್ಕ, ಈ ನಾಲ್ಕರಲ್ಲಿ ಇರುವಂತಹ ಗುಣಗಳು. ತದಾ ನಿರ್ವಿಚಾರ ಇತ್ಯುಚ್ಯತೆ ತತ್ರ ಮಹದ್ವಸ್ತು ವಿಷಯ ಸವಿತರ್ಕ ನಿರ್ವಿತರ್ಕ ಚ. ಇನ್ನು ಮಹತ್ ವಸ್ತು ವಿಷಯ ಸವಿಚಾರ ನಿರ್ವಿಚಾರ ಚ. ಈಗ ವಿತರ್ಕ ಮತ್ತು ವಿಚಾರ, ವಿತರ್ಕದಲ್ಲಿ ತತ್ರ ಮಹದ್ವಸ್ತು ವಿಷಯ ಸವಿತರ್ಕ ನಿರ್ವಿತರ್ಕ ಚ. ಇನ್ನು ಸ್ಥೂಲ ವಿಷಯಗಳು, ಮಹತ್ ಅಂದ್ರೆ ಇಲ್ಲಿ ಮಹತ್ ಅನ್ನುವಂತಹ ತತ್ವ ಅಂತ ತೆಗೆದುಕೊಳ್ಬಾರ್ದು, ಸ್ಥೂಲ ವಿಷಯಗಳು ಅಂತ ತೆಗೆದುಕೊಳ್ಬೇಕು. ತತ್ರ ಸ್ಥೂಲ ವಿಷಯ ಸವಿತರ್ಕ ನಿರ್ವಿತರ್ಕ ಚ. ಸ್ಥೂಲ ಬಾಹ್ಯ ವಿಷಯಗಳೆಲ್ಲವೂ ಸ್ಥೂಲ ಅಂತ ಕರೆಸ್ಕೊಳ್ಪಟ್ಟಿದೆ. ಅಂತಹ ಬಾಹ್ಯ ವಸ್ತುಗಳಲ್ಲಿ ಅವನ ಮನಸ್ಸ ಕೇಂದ್ರೀಕರಣಗೊಳಿಸಿದ್ರೆ ಅದನ್ನ ಸವಿತರ್ಕ ನಿರ್ವಿತರ್ಕ ಅಂತೇಳಿ ಆ ಒಂದು ವಿಭಾಗದಲ್ಲಿ ತರಬೇಕು. ಸೂಕ್ಷ್ಮ ವಸ್ತು ವಿಷಯ ಸವಿಚಾರ ನಿರ್ವಿಚಾರ. ಎರಡರಲ್ಲಿ ಇರುವಂತಹ ಭೇದ ಇಷ್ಟೇ. ಬಾಹ್ಯ ವಸ್ತುಗಳು ಸ್ಥೂಲ ವಸ್ತುಗಳು ಆಲಂಬನೆಯಾಗದಾಗ ಅದು ಸವಿಚಾರ ನಿರ್ವಿಚಾರ ಸಮಾಧಿ ಅಂತ ಕರೆಸ್ಕೊಳ್ಪಡ್ತದೆ. ಸರಿ, ಸವಿತರ್ಕ ಮತ್ತು ನಿರ್ವಿತರ್ಕ ಅಂತ ಕರೆಸ್ಕೊಳ್ಪಡ್ತದೆ. ಸೂಕ್ಷ್ಮ ವಿಷಯಗಳಾದಾಗ ಅಂದ್ರೆ ಇಂದ್ರಿಯ, ಮಹತ್ತು, ಅಹಂಕಾರ, ಪ್ರಕೃತಿ, ಪಂಚತನ್ಮಾತ್ರಗಳು ಇವುಗಳು ಧ್ಯೇಯ ವಸ್ತುವಾಗಿದ್ದಾಗ ಅದನ್ನ ಸವಿಚಾರ ಮತ್ತು ನಿರ್ವಿಚಾರ ಸಮಾಪತ್ತಿ ಅಂತ ಹೇಳ್ತಾರೆ. ಏವಂ ಉಭಯೋಹೋ ಏತಯಾ ಏವ ನಿರ್ವಿತರ್ಕಯ ವಿಕಲ್ಪಹಾನಿ ವ್ಯಾಖ್ಯಾತ ಇತಿ. ಹೀಗೆ ಸವಿಚಾರ ಮತ್ತು ನಿರ್ವಿಚಾರ, ಸವಿತರ್ಕ ಮತ್ತು ನಿರ್ವಿತರ್ಕ ಎಂಬಂತಹ ನಾಲ್ಕು ಸಬೀಜ ಸಮಾಧಿಯನ್ನ ಅಥವಾ ಸಾಲಂಬನ ಸಮಾಧಿಯನ್ನ ವ್ಯಾಖ್ಯಾನ ಮಾಡಬೇಕು ಅಂತೇಳಿ ಈ ಸೂತ್ರದಿಂದ, ಈ ಒಂದೇ ಸೂತ್ರದಿಂದ ಸವಿಚಾರ ಮತ್ತು ನಿರ್ವಿಚಾರ ಎರಡೂ ವಿಷಯಗಳಿಗೆ ಸಂಬಂಧಪಟ್ಟಂತೆ ಒಂದೇ ಸೂತ್ರದಲ್ಲಿ ಹೇಳಿದ್ದಾರೆ. ಹಿಂದೆ ನಾವು ಗಮನಿಸೋದಾದ್ರೆ ತತ್ರ ಶಬ್ದಾರ್ಥ ಜ್ಞಾನ ವಿಕಲ್ಪೈ ಸಂಕೀರ್ಣಾ ಸವಿತರ್ಕ ಸಮಾಪತ್ತಿ ಸ್ಮೃತಿ ಪರಿಶುದ್ಧೌ ಸ್ವರೂಪ ಶೂನ್ಯೇವಾರ್ಥ ಮಾತ್ರ ಭಾಸ ನಿರ್ವಿತರ್ಕ. ಸೊ ಸವಿತರ್ಕ ಮತ್ತು ನಿರ್ವಿತರ್ಕಕ್ಕೆ ಪೃಥಕ್ ಪೃಥಕ್ ಸೂತ್ರಗಳನ್ನು ಹೇಳಿ ಮುಂದಿನ 44ನೇ ಸೂತ್ರದಲ್ಲಿ ಹಿಂದೆ ನಾವು ಹೇಗೆ ವಿಭಾಗ ಮಾಡಿದ್ವೋ ಅದೇ ವಿಭಾಗವನ್ನ ಸೂಕ್ಷ್ಮ ವಿಷಯ ಎಂಬಂತಹ ಒಂದು ಪರಿವರ್ತನೆಯನ್ನು ಮಾಡಿಕೊಂಡು ಸವಿಚಾರ ಮತ್ತು ನಿರ್ವಿಚಾರ ಸಮಾಧಿಯಲ್ಲೂ ಅನ್ವಯ ಮಾಡಿಕೊಳ್ಬೇಕು ಅಂತ ಹೇಳಿ ಒಂದೇ ಸೂತ್ರದಲ್ಲಿ ಎರಡೂ ಅಂಶಗಳನ್ನು ಹೇಳಿದ್ದಾರೆ. ಇಷ್ಟು ಈ ವಿಚಾರಕ್ಕೆ ಸಂಬಂಧಪಟ್ಟಂತಹ ಅಂಶಗಳು. ಮುಂದೆ ಹೋಗೋಣ ಸರ್. ಸರ್, ಇಲ್ಲಿ ಮತ್ತೊಂದು ವಿಷಯ ಗಮನಿಸಬೇಕಾದದ್ದು, ಈ ವಿತರ್ಕ, ವಿಚಾರ, ಆನಂದ ಮತ್ತು ಅಸ್ಮಿತಾ ಎಂಬಂತಹ 4 ಸಬೀಜ ಸಮಾಧಿ ಏನಿದೆ, ಆ 4 ಸಬೀಜ ಸಮಾಧಿಯು ಕೂಡ ಒಂದಕ್ಕಿಂತ ಎರಡನೇದು ಮತ್ತು ಎರಡನೇದಕ್ಕಿಂತ ಮೂರನೇದು, ಮೂರಕ್ಕಿಂತ ನಾಲ್ಕನೇದು ಸೂಕ್ಷ್ಮತಮವಾಗುವಂತಹ ಪ್ರಕ್ರಿಯೆ. ಬಾಹ್ಯ ಸ್ಥೂಲ ವಿಷಯಗಳು ವಿತರ್ಕ ಸಮಾಪತ್ತಿಯಲ್ಲಿ ಉಂಟಾದ್ರೆ, ಆಂತರಿಕ ಅಥವಾ ಸೂಕ್ಷ್ಮ ವಿಷಯಗಳನ್ನ ಆಧರಿಸಿ, ಇಂದ್ರಿಯಗಳು ಇವುಗಳನ್ನ ಆಧರಿಸಿ ವಿಚಾರ ಸಮಾಧಿ ಉಂಟಾಗ್ತದೆ. ಮುಂದೆ ಆನಂದ ಮತ್ತು ಅಸ್ಮಿತಾ, ವಿತರ್ಕ, ವಿಚಾರ, ಆನಂದ ಮತ್ತು ಅಸ್ಮಿತಾ
ಈ ಎರಡು ಸಮಾಧಿಗಳು ಕೂಡ ಮತ್ತು ಸೂಕ್ಷ್ಮ ವಿಷಯಗಳನ್ನ ಅವಲಂಬಿಸಿವೆ ಅನ್ನುವಂಥ ವಿಚಾರನ ಹೇಳ್ತಿದ್ದಾರೆ. ಇದು ವಿತರ್ಕ ಸಮಾಧಿಯು ವಿಚಾರ ಸಮಾಧಿಗೆ ಕಾರಣೀಭೂತವಾಗ್ತದೆ. ವಿಚಾರ ಸಮಾಧಿಯಿಂದ ಆನಂದ ಸಮಾಧಿ, ಆನಂದ ಸಮಾಧಿಯಿಂದ ಅಸ್ಮಿತಾ ಸಮಾಧಿ, ಅಸ್ಮಿತಾ ಸಮಾಧಿಯಿಂದ ನಿರ್ಬೀಜ ಸಮಾಧಿ. ಹೀಗೆ ಸಾಧಕನು ಹಂತ ಹಂತವಾಗಿ ತನ್ನ ಮನಸ್ಸನ್ನ ಸೂಕ್ಷ್ಮೀಕರಿಸಿಕೊಳ್ತಾ ಹೋಗ್ತಾನೆ. ಇದು ಇಲ್ಲಿನ ಪ್ರಕ್ರಿಯೆ. ಮುಂದಿನ 45ನೇ ಸೂತ್ರ. ಸೂಕ್ಷ್ಮ ವಿಷಯತ್ವಂಚಾಲಿಂಗ ಪರ್ಯವಸಾನಂ. ಈ ಸೂಕ್ಷ್ಮ ವಿಷಯತ್ವ ಎಲ್ಲಿಯವರೆಗೆ ಮುಂದುವರಿಸಿಕೊಂಡು ಹೋಗ್ಬೋದು ಅಂದ್ರೆ ಅಲಿಂಗ ಪರ್ಯವಸಾನಂ. ಅಲಿಂಗ ಅನ್ನೋ ಶಬ್ದದಿಂದ ಇಲ್ಲಿ ಪ್ರಧಾನವನ್ನ ಹೇಳ್ತಾ ಇದ್ದಾರೆ. ಪ್ರಧಾನದವರೆಗೆ ಸೂಕ್ಷ್ಮ ವಿಷಯಗಳನ್ನ ಧ್ಯಾನಿಸ್ಕೊಂಡು ಹೋಗಬಹುದು. ಅಲ್ಲಿಂದ ಆಚೆ ಸೂಕ್ಷ್ಮ ವಿಷಯ ಯಾವುದು ಇಲ್ಲ ಅಂತ ಪ್ರಧಾನದವರೆಗೆ ಅಂತ ಹೇಳಿ ಒಂದು ಸೀಮೆಯನ್ನ ಅಥವಾ ಗಡಿಯನ್ನ ಉಲ್ಲೇಖ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಈ ಸೂತ್ರದಲ್ಲಿ ವ್ಯಾಖ್ಯಾನ ನೋಡೋಣ. ಭಾಷ್ಯ ಓದ್ತೀರಾ ಸರ್ ಒಂದ್ಸಲ? ಸೂಕ್ಷ್ಮ ವಿಷಯತ್ವಂ ಚಾಲಿಂಗನ ಚ ಅಲಿಂಗನ ಪರ್ಯವಸಾನಾನಾಂ. ಅಲ್ಲಿ ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ. ಪರ್ಯವಸಾನಂ ಆಗ್ತದೆ. ನಕಾರ ಒಂದು ಎಕ್ಸ್ಟ್ರಾ ಇದೆ. ನಕಾರ ದೀರ್ಘ ನಕಾರ ತೆಗೆದು ಸಕಾರಕ್ಕೆ ದೀರ್ಘ ಕೊಡ್ಬೇಕು. ಪರ್ಯವಸಾನಂ. ಪರ್ಯವಸಾನಂ. ಸೂಕ್ಷ್ಮ ವಿಷಯತ್ವಂ ಚ ಅಲಿಂಗ ಪರ್ಯವಸಾನಾಂ. ಪಾರ್ಥಿವಸ್ಯ ಗಂಧತನ್ಮಾತ್ರಂ ಸೂಕ್ಷ್ಮೋ ವಿಷಯಃ ಅಪಿ ಅಸ್ಯ ರಸತನ್ಮಾತ್ರಂ ಅಪಿ ಅಸ್ಯ ರಸತನ್ಮಾತ್ರಂ ತೈಜಸಸ್ಯ ರೂಪತನ್ಮಾತ್ರಂ ವಾಯುವೀಯಸ್ಯ ಸ್ಪರ್ಶತನ್ಮಾತ್ರಂ ಆಕಾಶಸ್ಯ ಶಬ್ದತನ್ಮಾತ್ರಂ ಇತಿ ತೇಷಾಂ ಅಹಂಕಾರಃ ಅಸ್ಯಾಪಿ ಲಿಂಗಮಾತ್ರಂ ಸೂಕ್ಷ್ಮೋ ವಿಷಯಃ ಲಿಂಗಮಾತ್ರಸ್ಯಾಪಿ ಅಲಿಂಗಂ ಸೂಕ್ಷ್ಮೋ ವಿಷಯಃ ನ ಚ ಅಲಿಂಗಾತ್ ಪರಂ ಸೂಕ್ಷ್ಮಮಸ್ತಿ ನನ್ವಸ್ತಿ ಪುರುಷಃ ಸೂಕ್ಷ್ಮ ಇತಿ ಸತ್ಯಂ. ಯಥಾ ಲಿಂಗಾತ್ ಪರಮಲಿಂಗಸ್ಯ ಸೂಕ್ಷ್ಮಂ ಚ ಸೂಕ್ಷ್ಮಂ ನ ಚೈವಂ ಪುರುಷಸ್ಯ ಕಿಂತು ಲಿಂಗಸ್ಯಾನ್ವಾಯಿಕಾರಣಂ ಪುರುಷೋ ನ ಭವತಿ ಹೇತುಸ್ತು ಭವತೀತಿ ಅಧಃ ಪ್ರದಾನೆ ಸೂಕ್ಷ್ಮಂ ನಿರತಿಶಯಂ ವ್ಯಾಖ್ಯಾತಂ. ಈಗ ಸೂಕ್ಷ್ಮ ವಿಷಯತ್ವಂಚ ಅಲಿಂಗ ಪರ್ಯವಸಾನಂ ಅನ್ನುವಂತಹ ಈ ಸೂತ್ರದಲ್ಲಿ ಹಿಂದಿನ ಸೂತ್ರ ಅದರ ಛಾಯೆಯನ್ನು ಸ್ವಲ್ಪ ಗಮನಿಸಬೇಕು. ಏತೈವ ಸವಿಚಾರ ನಿರ್ವಿಚಾರ ಚ ಸೂಕ್ಷ್ಮ ವಿಷಯ ವ್ಯಾಖ್ಯಾತ. ಈ ಪಂಚ ಸೂಕ್ಷ್ಮ ವಿಷಯಗಳನ್ನ ಇಲ್ಲಿ ಏನು ಹೇಳಿದ್ದಾರೆ, ಪಂಚತನ್ಮಾತ್ರಗಳು, ಇಂದ್ರಿಯಗಳು, ಅಹಂಕಾರ, ಮಹತ್ತು ಮತ್ತು ಪ್ರಕೃತಿ. ಈ ಪಂಚ ಸೂಕ್ಷ್ಮ ವಿಷಯಗಳು ಎಲ್ಲಿಯವರೆಗೆ ಅಂತ ಕೇಳಿದ್ರೆ ಸೂಕ್ಷ್ಮ ವಿಷಯತ್ವಂಚ ಅಲಿಂಗ, ಅಲಿಂಗ ಶಬ್ದದಿಂದ ಪ್ರಧಾನ ಅಂತ ಗ್ರಹಿಸಬೇಕು. ಯಾಕಂದ್ರೆ ಲಿಂಗಂ ನಾಮ ಲೀನಂ ಗಮಯತಿ ಇತಿ ಲಿಂಗಂ. ಯಾವುದು ತನ್ನ ಕಾರಣವನ್ನ ಸೂಚಿಸ್ತದೋ ಅದು ಲಿಂಗ ಅಂತ ಹೇಳಲ್ಪಡ್ತದೆ. ಈಗ ಅಲಿಂಗ ಅನ್ನೋ ಶಬ್ದದಿಂದ ಪ್ರಕೃತಿ ಅಥವಾ ಪ್ರಧಾನವನ್ನ ಇಲ್ಲಿ ವಿವಕ್ಷೆ ಮಾಡಿದ್ದಾರೆ. ಅಂದ್ರೆ ಪ್ರಕೃತಿಯು ಯಾವುದೋ ಒಂದರಿಂದ ಸೃಷ್ಟಿಸಲ್ಪಟ್ಟಿದ್ದಲ್ಲ ಅದು. ಈಗ ಉದಾಹರಣೆಗೆ ಇಲ್ಲಿ ಕಾರಣವನ್ನ ಎರಡು ರೀತಿಯಾಗಿ ವಿವೇಚನೆ ಮಾಡ್ತಾರೆ. ಒಂದು ಉಪಾದಾನ ಕಾರಣ, ಇನ್ನೊಂದು ನಿಮಿತ್ತ ಕಾರಣ. ಉಪಾದಾನ ಕಾರಣ ಲಿಂಗಂ ಅಂದ್ರೆ ಲೀನಂ ಗಮಯತಿ ಇತಿ ಲಿಂಗಂ ಅಂದ್ರೆ ಅಲ್ಲಿಗೆ ಲಿಂಗ ಅಂದ್ರೆ ಏನಾಯ್ತು? ಅಲ್ಲಿಗೆ
ಅಂದ್ರೆ ಲಿಂಗಂ ಅಂದ್ರೆ ಲೀನವಾಗಿ ಕಾರಣಂ ಅಂತಾರೆ. ಕಾರಣ ಅಲ್ಲ. ಕಾರಣ ಅಂತಾರೆ. ಅಲ್ಲ, ಅಲಿಂಗ ಅಂದ್ರೆ ಪ್ರಧಾನ ವಿಷಯ ಅಂತ ಆಯ್ತು. ಅಲ್ಲ, ಅಲಿಂಗ ಅಂದ್ರೆ ಹ್ಮ್. ಆ ಕಾರಣರಹಿತವಾದದ್ದು. ಈಗ ಲೀನಂ ಗಮಯತಿ ಇತಿ ಲಿಂಗಂ ಅಂದ್ರೆ ಕಾರಣ ಉಳ್ಳಂತದ್ದು ಅಂತಲ್ಲ. ಲಿಂಗಂ ಅಂದ್ರೆ ಕಾರಣಂ. ಲಿಂಗಂ ಅಂದ್ರೆ ಕಾರಣ ಅಂತ. ಹಾ, ಓಕೆ. ಲಿಂಗಂ ಅಂದ್ರೆ ಕಾರಣ. ಅಂದ್ರೆ ಕಾರಣಂ ಯಾವುದು ಗಮಯತಿ ಕಾರಣ ಇತಿ. ಸಹಿತವಾಗಿದೆಯೋ ಅದು ಈ ಎಲ್ಲ ಯಾವುದು ಪಂಚತನ್ಮಾತ್ರಗಳು ಇವೆಲ್ಲ ಕಾರಣ ಸಹಿತವಾದದ್ದು. ಅಂದ್ರೆ ಅದಕ್ಕೆ ಅದು ಮತ್ತೊಂದರ ಉತ್ಪನ್ನವಾಗಿರುತ್ತದೆ. ಈಗ ಉದಾಹರಣೆಗೆ ಪ್ರಕೃತೇಹೇ ಮಹಾನ್, ಪ್ರಕೃತಿಯಿಂದ ಮಹತ್ತತ್ವ ಉಂಟಾಗ್ತದೆ. ಅಂದ್ರೆ ಮಹತ್ತತ್ವವು ಕಾರಣ ಸಹಿತವಾಗಿದೆ. ಅಂದ್ರೆ ಅದು ತನ್ನ ಉತ್ಪತ್ತಿಯನ್ನ ಪ್ರಕೃತಿಯಿಂದ ಪಡೆದಿದೆ. ಯಾವುದು ಕಾರಣ ಸಹಿತವೋ ಅದು ಅದು ಏನಂತ, ಯಾವುದು ಕಾರಣ ಸಹಿತವೋ ಅದು ಏನಂತೀವಿ ನಾವು? ಇಲ್ಲಿ ಸೂಕ್ಷ್ಮ ವಿಷಯತ್ವವು ಎಲ್ಲಿಯವರೆಗೆ ಅಂತ ಕೇಳಿದ್ರೆ ಪ್ರಕೃತಿಯವರೆಗೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಪಂಚ ತನ್ಮಾತ್ರೆಗಳಿಂದ ಹಿಡಿದು ಪ್ರಕೃತಿಯವರೆಗೆ ಈ ಸೂಕ್ಷ್ಮ ವಿಷಯಗಳು ಅಂತ ಹೇಳಿ ಪರಿಗಣಿಸ್ಬೇಕು. ಈಗ ಹಿಂದಿನ ಸೂತ್ರ, ಅದಕ್ಕೋಸ್ಕರ ಹಿಂದಿನ ಸೂತ್ರವನ್ನ ಸ್ವಲ್ಪ ಪರಾಮರ್ಶೆ ಮಾಡ್ಬೇಕು. ಏತೈವ ಸವಿಚಾರ ನಿರ್ವಿಚಾರ ಸೂಕ್ಷ್ಮ ವಿಷಯ ವ್ಯಾಖ್ಯಾತ. ಈ ಸೂಕ್ಷ್ಮ ವಿಷಯ ಅಂತ ಹೇಳಿ ಸೂತ್ರಕಾರರು ಅಲ್ಲಿ ಉಲ್ಲೇಖ ಮಾಡಿದ್ರಿಂದ ಆ ಸೂಕ್ಷ್ಮ ವಿಷಯ ಎಲ್ಲಿಯವರೆಗೆ ಅಂದ್ರೆ ಪುರುಷನವರೆಗೆ ಇಲ್ಲ, ಅದು ಪ್ರಕೃತಿಯವರೆಗೆ ಮಾತ್ರ. ಈ ಸೂಕ್ಷ್ಮ ವಿಷಯದ ಬಗ್ಗೆ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅಂದ್ರೆ ಪಂಚ ತನ್ಮಾತ್ರಗಳು, ಇಂದ್ರಿಯಗಳು, ಮಹತ್ತು, ಅಹಂಕಾರ ಮತ್ತು ಪ್ರಕೃತಿ ಇವಿಷ್ಟನ್ನ ಸೂಕ್ಷ್ಮ ವಿಷಯ ಅಂತ ಕರೆದಿದ್ದಾರೆ. ಯಾಕೆ ಅಂದ್ರೆ ಅಲಿಂಗ ಪರ್ಯವಸಾನಂ, ಅಲಿಂಗದವರೆಗೆ ಸೂಕ್ಷ್ಮ ವಿಷಯವನ್ನ ನಾವು ಪರಿಗಣಿಸ್ಬೇಕು. ಎಲ್ಲಿಂದ ಎಲ್ಲಿಯವರೆಗೆ ಅಂದ್ರೆ ಪಂಚ ತನ್ಮಾತ್ರೆಯಿಂದ ಅಲಿಂಗದವರೆಗೆ. ಅಲಿಂಗ ಅಂದ್ರೇನು? ಪ್ರಧಾನ. ಇಲ್ಲಿ ಆ ವಿಷಯವನ್ನೇ ಪ್ರಸ್ತಾಪನೆ ಮಾಡ್ತಾ ಇದ್ದೆ. ಎರಡು ರೀತಿಯ ಕಾರಣವನ್ನ ಹೇಳ್ತಾರೆ. ಒಂದು ಉಪಾದಾನ ಕಾರಣ, ಮತ್ತೊಂದು ನಿಮಿತ್ತ ಕಾರಣ. ಈಗ ಘಟ ಅಂತ ಇದೆ. ಘಟಕ್ಕೆ ಮೃತ್ ಅನ್ನುವಂಥದ್ದು ಉಪಾದಾನ ಕಾರಣ. ಅಂದ್ರೆ ಘಟವು ಮೃತ್ ಎಂಬ ಪದಾರ್ಥವು ಘಟವಾಗಿ ಪರಿಣಮಿಸುತ್ತೆ. ಆದ್ದರಿಂದ ಅದು ಉಪಾದಾನ ಕಾರಣ. ಆ ಘಟವಾಗಿ ಪರಿಣಮಿಸುವಂತಹ ಪ್ರಕ್ರಿಯೆಯಲ್ಲಿ ಕೆಲವೊಂದು ಸಹಕಾರಿ ಕಾರಣಗಳಿರ್ತದೆ. ಈಗ ಉದಾಹರಣೆಗೆ ಕುಲಾಲ ಇದ್ದಾನೆ, ಕುಂಬಾರ. ಅವನು ಕುಂಬಾರ ಇಲ್ಲದೆ ಇದ್ರೆ ಮಣ್ಣು ತಾನಾಗಿಯೇ ಘಟವಾಗುವುದಿಲ್ಲ. ಅದರಿಂದ ಕುಂಬಾರನೂ ಬೇಕು, ಅಲ್ಲಿ ಚಕ್ರ ಬೇಕು. ಈ ರೀತಿ ಅನೇಕ ನಿಮಿತ್ತ ಕಾರಣಗಳು ಬೇಕಾಗುತ್ತೆ. ಈ ನಿಮಿತ್ತ ಕಾರಣಗಳು ಕಾರ್ಯದಲ್ಲಿ ಸಾಕ್ಷಾತ್ ಅಭಿವ್ಯಕ್ತಿಯನ್ನು ಹೊಂದುವುದಿಲ್ಲ. ಕಾರ್ಯವಾಗಿ ಅವನು ಪರಿಣಮಿಸೋದಿಲ್ಲ. ಕಾರ್ಯವಾಗಿ ಪರಿಣಮಿಸುವಂಥದ್ದು ಮೃತ್, ಮಣ್ಣೆ ಕಾರ್ಯವಾಗಿ ಪರಿಣಮಿಸುವಂಥದ್ದು, ಅದು ಉಪಾದಾನ ಕಾರಣ. ಆದ್ರಿಂದ ಉಪಾದಾನ ಕಾರಣ ಸಾಮಾನ್ಯವಾಗಿ ಪ್ರಮುಖವಾಗಿರ್ತದೆ. ನಿಮಿತ್ತ ಕಾರಣಗಳು ಅನೇಕ ಇರ್ತದೆ. ಈಗ ಉದಾಹರಣೆಗೆ ಒಬ್ಬ ವಿದ್ಯಾರ್ಥಿ ಒಳ್ಳೆಯ ಅಂಕ ತೆಗೆದುಕೊಂಡಿದ್ದಾನೆ ಅಥವಾ ಫಸ್ಟ್ ರ್ಯಾಂಕ್ ಬಂದಿದ್ದಾನೆ ಅಂದ್ರೆ ಅಲ್ಲಿ ಅವನು ಉಪಾದಾನ ಕಾರಣ, ಉಳಿದವರೆಲ್ಲ ನಿಮಿತ್ತ ಕಾರಣ. ಅವನ ತಂದೆ ತಾಯಿ ಇರ್ಬೋದು, ಮೇಷ್ಟ್ರು ಇರ್ಬೋದು, ಪುಸ್ತಕ ಇರ್ಬೋದು, ಎಲ್ಲವೂ ಕೂಡ ನಿಮಿತ್ತ ಕಾರಣ. ಆದ್ರೆ ಆ ಯಶಸ್ಸಿಗೆ ಉಪಾದಾನ ಕಾರಣ ಅವನು, ಪ್ರಧಾನವಾದಂತಹ ಕಾರಣ. ಸೊ ಇಲ್ಲಿ ಕಾರಣರಹಿತ ಅಂತ ಹೇಳ್ಬೇಕಾದ್ರೆ, ಅಲಿಂಗ ಅಂತ ಹೇಳ್ಬೇಕಾದ್ರೆ, ಕಾರಣರಹಿತ ಅಂತ ಹೇಳುವಂಥದ್ದು ಇಲ್ಲಿ ನಿಮಗೆ ಉಪಾದಾನ ಕಾರಣರಹಿತ ಅಂತ ಮಾತ್ರ ಪರಿಭಾವಿಸ್ಬೇಕೇ ಹೊರತು ನಿಮಿತ್ತ ಕಾರಣರಹಿತ ಅಂತ ಪರಿಭಾವಿಸಬಾರದು. ಇಲ್ಲಿ ಈ ಅಂಶವನ್ನ ಉಲ್ಲೇಖ ಮಾಡಿದ್ದಾರೆ. ಅಂದ್ರೆ ಸೂಕ್ಷ್ಮ ವಿಷಯಗಳು ಪಂಚ ತನ್ಮಾತ್ರೆ, ಪಂಚೇಂದ್ರಿಯಗಳು, ಅಹಂಕಾರ, ಮಹತ್ತು ಮತ್ತು ಪ್ರಧಾನ, ಇವುಗಳು ಮಾತ್ರ ಸೂಕ್ಷ್ಮ ವಿಷಯಗಳು. ಇದನ್ನ ಹೊರತುಪಡಿಸಿ ಮತ್ಯಾವುದೇ ಸೂಕ್ಷ್ಮ ವಿಷಯ ಇಲ್ಲ ಅಂತ ಹೇಳಿ ಗ್ರಹಿಸ್ಬೇಕು. ಅಂದ್ರೆ ಮನಸ್ಸನ್ನ ಅವನು ಈ ವಿಷಯಗಳಲ್ಲಿ ಧ್ಯಾನಿಸುವಾಗ ಅವನಿಗೆ ಸವಿಚಾರ ಮತ್ತು ನಿರ್ವಿಚಾರ ಸಮಾಧಿಗಳು ಉಂಟಾಗ್ತದೆ. ಮುಂದೆ ಆ ಸಮಾಧಿಗಳೇ ಅವನಿಗೆ
ಮುಂದಿನ ಹಂತವನ್ನ ಏರ್ಲಿಕ್ಕೆ ಒಂದು ಮೆಟ್ಟಿಲಾಗುತ್ತೆ. ಅಂದ್ರೆ ಸಾನಂದ ಮತ್ತು ಸಾಸ್ಮಿತ ಅನ್ನುವಂತಹ ಸಮಾಧಿಯನ್ನ ಹತ್ಲಿಕ್ಕೂ ಅವೇ ಕಾರಣ ಆಗ್ತದೆ. ಇಲ್ಲಿ ನೋಡಿ, ಇಲ್ಲಿ 5 ಇಂದ್ರಿಯಗಳು ಮತ್ತು 5 ಭೂತಗಳು, ಪಂಚಭೂತಗಳು ಮತ್ತು ಪಂಚ ಇಂದ್ರಿಯಗಳು, ಇವುಗಳಿಗೆ ಯಾವ ಇಂದ್ರಿಯಗಳಲ್ಲಿ ಯಾವ ಪಂಚಭೂತದ ಗುಣ ಅಧಿಕವಾಗಿರುತ್ತದೆ ಅನ್ನುವಂತಹ ವಿಚಾರವನ್ನ ಇಲ್ಲಿ ಉಪಸ್ಥಾಪನೆ ಮಾಡ್ತಾ ಇದ್ದಾರೆ. ಪಾರ್ಥಿವಸ್ಯ ಅಣೋಹೋ ಗಂಧ ತನ್ಮಾತ್ರಂ ಸೂಕ್ಷ್ಮ ವಿಷಯ. ಈಗ ಗಂಧ ತನ್ಮಾತ್ರ, ಪೃಥ್ವಿಯಲ್ಲಿ ಗಂಧ ತನ್ಮಾತ್ರ ಇದೆ. ತತ್ರ ಗಂಧವತಿ ಪೃಥ್ವಿ, ತರ್ಕ ಸಂಗ್ರಹದಲ್ಲಿ ಗಂಧವತಿ ಪೃಥ್ವಿ. ಗಂಧ ತನ್ಮಾತ್ರವು ಪೃಥ್ವಿಯಲ್ಲಿ ಹೆಚ್ಚಾಗಿದೆ. ಆಪ್ಯಸ್ಯ ರಸನ ತನ್ಮಾತ್ರಂ. ಇನ್ನು ರಸನ ತನ್ಮಾತ್ರವು ಎಲ್ಲಿದೆ? ಜಲತತ್ವದಲ್ಲಿ ಹೆಚ್ಚಾಗಿದೆ. ಹಾಗೆಯೇ ತೈಜಸಸ್ಯ ರೂಪ ತನ್ಮಾತ್ರಂ. ಇನ್ನು ಅಗ್ನಿತತ್ವವು ರೂಪ ತನ್ಮಾತ್ರಂ, ರೂಪದಲ್ಲಿ ಅಥವಾ ಚಕ್ಷುರಿಂದ್ರಿಯದಲ್ಲಿ ಅಗ್ನಿ ತನ್ಮಾತ್ರವು ಹೆಚ್ಚಾಗಿರುತ್ತದೆ. ವಾಯವೀಯಸ್ಯ ಸ್ಪರ್ಶ ತನ್ಮಾತ್ರಂ. ಇನ್ನು ಸ್ಪರ್ಶ ಶಕ್ತಿಯಲ್ಲಿ ವಾಯುತತ್ವವು ಹೆಚ್ಚಾಗಿರುತ್ತದೆ. ಆಕಾಶಸ್ಯ ಶಬ್ದ ತನ್ಮಾತ್ರಮಿತಿ. ಇನ್ನು ಶ್ರವಣೇಂದ್ರಿಯ ಅಥವಾ ಆಕಾಶ ತತ್ವದಲ್ಲಿ ಶಬ್ದ ತನ್ಮಾತ್ರವು ಇರುತ್ತದೆ. ಹೀಗೆ 5 ಇಂದ್ರಿಯಗಳು ಮತ್ತು 5 ತನ್ಮಾತ್ರೆಗಳು ಅವುಗಳ ಕಾರ್ಯವಾಗಿ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ತೇಷಾಂ ಅಹಂಕಾರ. ಇವುಗಳಿಂದ, ಈ ಪಂಚ ತನ್ಮಾತ್ರಗಳಿಂದ, ಅದರಲ್ಲಿ ವಿಶೇಷವಾಗಿ ಈ ಪಂಚ ತನ್ಮಾತ್ರಗಳ ಕಾರ್ಯರೂಪವಾಗಿ ಅಹಂಕಾರವು ಇರ್ತದೆ. ಇಲ್ಲಿ ಒಂದೊಂದು ಪೃಥ್ವಿಯಿಂದ ಆರಂಭ ಆಗಿ ಪ್ರಕೃತೇ ಮಹಾನ್, ಪೃಥ್ವಿ ಅಲ್ಲ ಸಾರಿ, ಪ್ರಕೃತಿಯಿಂದ ಆರಂಭ ಆಗಿ ಪ್ರಕೃತೇ ಮಹಾನ್ ತತಃ ಅಹಂಕಾರ ತತಃ ಪಂಚತನ್ಮಾತ್ರಾಣಿ ತತ ಇಂದ್ರಿಯಾಣಿ. ಈ ಕಾರ್ಯಕಾರಣ ಭಾವವನ್ನ ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ತೇಷಾಂ ಅಹಂಕಾರ ಅಸ್ಯಾಪಿ ಲಿಂಗ ತನ್ಮಾತ್ರಂ ಸೂಕ್ಷ್ಮ ವಿಷಯ. ಇಲ್ಲಿ ಅಹಂಕಾರ ತತ್ವವು ಕೂಡ ಎಲ್ಲಿಂದ ಬಂತು ಅಂದ್ರೆ ಲಿಂಗ ತನ್ಮಾತ್ರಂ ಅಂದ್ರೆ ಮಹತ್ತತ್ವದಿಂದ ಅಹಂಕಾರವು ಉಂಟಾಯಿತು. ನಾವು ಪ್ರಕೃತೇರ್ ಮಹಾನ್ ತತಃ ಅಹಂಕಾರ ಅಂತ ಕೇಳಿದ್ದೇವಲ್ಲ, ಅಹಂಕಾರ ತತ್ವವು ಅಹಂಕಾರ ತತ್ವವು ಮಹತ್ತತ್ವದಿಂದ ಉಂಟಾಯಿತು. ಇಲ್ಲಿ ಮಹತ್ತತ್ವವನ್ನ ಲಿಂಗ ತನ್ಮಾತ್ರ ಅನ್ನುವ ಶಬ್ದದಲ್ಲಿ ಹೇಳ್ತಾರೆ. ಲಿಂಗ ಮಾತ್ರಸ್ಯಾಪಿ ಅಲಿಂಗಂ ಸೂಕ್ಷ್ಮೋ ವಿಷಯ. ಈ ಲಿಂಗ ತನ್ಮಾತ್ರ ಅಥವಾ ಮಹತ್ತತ್ವ ಅಂತ ಏನಿದೆ, ಈ ಮಹತ್ತತ್ವವು ಕೂಡ ಎಲ್ಲಿಂದ ಬಂದಿದೆ? ಅಲಿಂಗಂ ಸೂಕ್ಷ್ಮ ವಿಷಯ. ಅಲಿಂಗಂ ಅನ್ನೋ ಶಬ್ದದಿಂದ ಇಲ್ಲಿ ಪ್ರಕೃತಿ ಅಂತ ಗ್ರಹಿಸಬೇಕು. ಇವಿಷ್ಟರ ಒಟ್ಟು ತಾತ್ಪರ್ಯ ತುಂಬಾ ಸರಳ. ಪ್ರಕೃತೇ ಮಹಾನ್ ತತಃ ಅಹಂಕಾರ ತತಃ ಪಂಚತನ್ಮಾತ್ರಾಣಿ ತತ ಇಂದ್ರಿಯಾಣಿ. ಈ ಒಂದು ವಾಕ್ಯದಲ್ಲಿ ಇವಿಷ್ಟು ವಾಕ್ಯದ ಸಾರಾಂಶ ಇದೆ. ಅಂದ್ರೆ ಪ್ರಕೃತೇರ್ ಮಹಾನ್ ತತಃ ಅಹಂಕಾರ ತತಃ ಪಂಚತನ್ಮಾತ್ರಾಣಿ ತತ ಇಂದ್ರಿಯಾಣಿ. ಹೀಗೆ ಅಹಂಕಾರದಿಂದ ಪಂಚತನ್ಮಾತ್ರೆ, ಪಂಚತನ್ಮಾತ್ರೆಯಿಂದ ಇಂದ್ರಿಯಗಳು. ಹೀಗೆ ಒಂದು ಏನ್ ಸರ್? ಇವೆಲ್ಲ ಲಿಂಗಗಳು ಅವೆಲ್ಲ ಇಲ್ಲ, ಗೊತ್ತಾಗಲಿಲ್ಲ. ಅಲ್ಲ, ಇದು ಪ್ರಕೃತೇ ಮಹಾನ್ ಅದು ಮುಂದಕ್ಕೆ ಬಂದಾಗ ಕಡೆಗೆ ಏನಾಗಿದೆ, ಇಂದ್ರಿಯಗಳು ಬರುತ್ತೆ. ಇಂದ್ರಿಯಗಳು ಬಂದಾಗ ಇದನ್ನೆಲ್ಲಕ್ಕೂ ಏನಂತೀವಿ ನಾವು? ಲಿಂಗ ಮಾತ್ರ ಅಂತ ಹೇಳ್ತೀವಿ. ಅದಕ್ಕೆ ಅಲಿಂಗ ಅನ್ನುವ ಶಬ್ದದಿಂದ ಅಸ್ಯಾಪಿ ಲಿಂಗನಾತ್ರಂ ಸೂಕ್ಷ್ಮ ವಿಷಯ ಅಂತ ಹೇಳ್ತೀವಿ. ಅಲ್ಲಿ
ತೇಷಾಂ ಅಹಂಕಾರ ಲಿಂಗ ಮಾತ್ರ ಅಂದ್ರೆ ಮಹತ್ತತ್ವ. ಇಲ್ಲಿ ನಿಮ್ಗೆ ಟ್ರಾನ್ಸ್ಲೇಷನ್ ಅಲ್ಲಿ ಕೊಟ್ಟಿದ್ದಾರೆ ಸ್ಪಷ್ಟವಾಗಿ. ಲಿಂಗ ಮಾತ್ರ ಅಂದ್ರೆ ಮಹತ್ತತ್ವ. ಮಹತ್ತತ್ವ ಕೊಟ್ಟಿದ್ದಾರೆ. ಅಲ್ಲಿ ಬ್ರಾಕೆಟ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ ಸರ್. ಸೊ ಲಿಂಗ ಮಾತ್ರಸ್ಯಾಪಿ ಅಲಿಂಗಂ ಸೂಕ್ಷ್ಮ ವಿಷಯ. ಈ ಲಿಂಗ ಮಾತ್ರ ಅಂದ್ರೆ ಮಹತ್ತತ್ವಕ್ಕೆ ಕಾರಣ ಯಾವುದು ಅಂದ್ರೆ ಅಲಿಂಗ ಅಥವಾ ಪ್ರಕೃತಿ ಅಥವಾ ಪ್ರಧಾನ. ನಚ ಅಲಿಂಗಾತ್ ಪರಂ ಸೂಕ್ಷ್ಮಂ ಅಸ್ತಿ. ಹಾಗಾದ್ರೆ ಪ್ರಕೃತಿಗೂ ಕಾರಣ ಯಾವುದು ಅಂತ ಕೇಳಿದ್ರೆ ಅಲ್ಲಿಗೆ ಯಾವುದೇ ಕಾರಣ ಇಲ್ಲ. ಪ್ರಕೃತಿಯೇ ಇವೆಲ್ಲಕ್ಕೂ ಕಾರಣ. ನಾನು ಅಸ್ತಿ ಪುರುಷಃ ಸೂಕ್ಷ್ಮ ಇದೆ. ಈಗ ಮುಂದೆ ಒಂದು ಪ್ರಶ್ನೆಯನ್ನ ಇಟ್ಕೊಳ್ತಾರೆ. ಪ್ರಕೃತಿಗಿಂತ ಸೂಕ್ಷ್ಮನಾದಂಥವನು ಪುರುಷನಲ್ವಾ? ಪ್ರಕೃತಿಯು ಜಡ ತಾನೆ. ಪ್ರಕೃತಿಗಿಂತ ಸೂಕ್ಷ್ಮನಾದಂಥವನು ಚೇತನ ಆದಂತಹ ಪುರುಷನ ಅಲ್ವಾ ಅಂತ ಕೇಳಿದ್ರೆ ಹೌದು, ಸತ್ಯಂ. ಯಥಾ ಲಿಂಗಾತ್ ಪರಮಲಿಂಗಸ್ಯ ಸೌಕ್ಷ್ಮ್ಯಂ ನಚ ಏವಂ ಪುರುಷಸ್ಯ. ಹೀಗೆ ಲಿಂಗಾತ್ ಅಂದ್ರೆ ಇಲ್ಲಿ ಮಹತ್ತತ್ವ. ಮಹತ್ತತ್ವಕ್ಕೆ ಹೇಗೆ ಒಂದು ಕಾರಣ ಅಂತ ಇದೆಯೋ, ಹಿಂದೆ ನಾನು ಉಲ್ಲೇಖ ಮಾಡಿದ್ದೆ, ಉಪಾದಾನ ಕಾರಣ. ಪ್ರಕೃತಿಯು ಉಪಾದಾನ ಕಾರಣವಾಗಿ ಮಹತ್ತತ್ವವನ್ನ ಸೃಷ್ಟಿ ಮಾಡುತ್ತದೆ. ಹಾಗೆ ಪ್ರಕೃತಿಯನ್ನ ಸೃಷ್ಟಿ ಮಾಡಲಿಕ್ಕೆ ಮತ್ತೊಂದು ಉಪಾದಾನ ಕಾರಣ ಅಂತ ಯಾವುದೂ ಇಲ್ಲ. ಬದಲಾಗಿ ಪುರುಷನು ನಿಮಿತ್ತ ಕಾರಣನಾಗಿ ಮಾತ್ರ ಇರ್ತಾನೆ. ಇಲ್ಲಿ ಯೋಗ ಸಿದ್ಧಾಂತದ ಪ್ರಕಾರ ಪುರುಷಃ ಪುಷ್ಕರ ಫಲಾಶವನ್ ನಿರ್ಲಿಪ್ತ ಭೋಕ್ತಾಚ. ಅವನಿಗೆ ಭೋಕ್ತೃತ್ವ ಇದೆ, ಆದ್ರೆ ಕರ್ತೃತ್ವ ಇಲ್ಲ. ಪ್ರಕೃತಿ ಕರ್ತ್ರಿ ಪುರುಷಃ ಪುಷ್ಕರ ಫಲಾಶವನ್ ನಿರ್ಲಿಪ್ತ. ಈ ವಾಕ್ಯವನ್ನ ಸ್ವಲ್ಪ ಬರ್ಕೊಳ್ಳಿ ಸರ್. ಪ್ರಕೃತಿ ಕರ್ತ್ರಿ, ಪ್ರಕೃತಿಯು ಎಲ್ಲ ಕೆಲಸ ಮಾಡುವವಳು, ಆದರೆ ಸ್ವಂತವಾಗಿ ಕೆಲಸ ಮಾಡ್ಲಿಕ್ಕಾಗುದಿಲ್ಲ. ಪುರುಷನ ಸಹಯೋಗ ಅಥವಾ ಪುರುಷನ ಉಪಸ್ಥಿತಿ ಇದ್ದಾಗ ಮಾತ್ರ ಪ್ರಕೃತಿ ಕೆಲಸ ಮಾಡ್ತಾಳೆ. ಪುರುಷ ಇಲ್ಲ ಅಂದ್ರೆ ಆ ಪ್ರಕೃತಿ ಜಡವಾಗಿ ಇರ್ತದೆ. ಇದಕ್ಕೆ ಉದಾಹರಣೆ ಪ್ರಕೃತಿ ಕರ್ತ್ರಿ ಪುರುಷ ಪುಷ್ಕರ ಫಲಾಶವನ್ ನಿರ್ಲಿಪ್ತ. ಪುರುಷ ಪುಷ್ಕರ ಫಲಾಶವತ್ ನಿರ್ಲಿಪ್ತ. ಪುರುಷನಿಗೆ ಕರ್ತೃತ್ವ ಇಲ್ಲ, ಭೋಕ್ತೃತ್ವ ಮಾತ್ರ ಇದೆ. ಈಗ ಉದಾಹರಣೆಗೆ ಆಧುನಿಕ ಉದಾಹರಣೆ ಹೇಳುವುದಾದ್ರೆ, ಒಂದು ವಾಹನ ಇದೆ, ಒಂದು 2 ವೀಲರ್ 4 ವೀಲರ್ ಒಂದು ವಾಹನ ಇದೆ. ಆ ವಾಹನ ಸ್ವಯಂ ಚಾಲನೆ ಮಾಡುವುದಿಲ್ಲ, ಪ್ರಕೃತಿ ಅದು ಪ್ರಕೃತಿ. ಆದ್ರೆ ಚಾಲಕ ಬೇಕಾಗ್ತಾನೆ. ಆ ಚಾಲಕನು ಚೇತನ ಆದಂತಹ ಪುರುಷನಾಗಿರ್ತಾನೆ. ಅವನ ಸಹಯೋಗ ಇದ್ದಾಗ ಪ್ರಕೃತಿ ಓಡ್ತದೆ. ಹಾಗೆಯೇ ಪ್ರಕೃತಿಯಲ್ಲಿ ಕರ್ತೃತ್ವ ಇದೆ, ಆದ್ರೆ ಕರ್ತೃತ್ವ ಸ್ವಂತದ್ದಲ್ಲ, ಅದು ಪುರುಷನ ಉಪಸ್ಥಿತಿಯಿಂದ ಬಂದದ್ದು. ಹಾಗಾದ್ರೆ ಪುರುಷನಿಗೆ ಕರ್ತೃತ್ವ ಇದೆಯಾ ಅಂತ ಕೇಳಿದ್ರೆ ಇಲ್ಲ, ಪುರುಷನಿಗೆ ಭೋಕ್ತೃತ್ವ ಮಾತ್ರ ಇದೆ. ಕೆಲಸ ಮಾಡುವುದೆಲ್ಲ ಕರ್ತೃ, ಆದ್ರೆ ಅದನ್ನು ಉಪಭೋಗ ಮಾಡುವುದು ಪುರುಷನ ಕೆಲಸ. ನಾನು ಹಿಂದೆ ಕೇಳಿದ್ದು, ಈ ಅಸ್ಸಾಂ ಮುಂತಾದಂತಹ ಕೆಲವೊಂದು ಪ್ರದೇಶಗಳಲ್ಲಿ ಸ್ತ್ರೀಯರು ತುಂಬಾ ಕೆಲಸ ಮಾಡ್ತಾರೆ. ಅಲ್ಲಿನ ಪುರುಷರೇನು ಮಾಡಲ್ಲ. ಅಲ್ಲ, ಪುರುಷರು ಮನೆಯಲ್ಲೇ ಕೇವಲ ಭೋಕ್ತೃಗಳಾಗಿರ್ತಾರೆ ಅಂತ ಹೇಳಿ ಕೇಳಿದ್ದು. ಅದು ಸರಿ ಇದೆ, ಪ್ರಾಕ್ಟಿಕಲ್ ಇದೆ. ಅಸ್ಸಾಂ ಮಾತ್ರ ಅಲ್ಲ, ಇನ್ನು ಕೆಲವು ಆಫ್ರಿಕನ್ ಕಂಟ್ರೀಸ್ ಅಲ್ಲಿ ಇದೆ. ಅಲ್ಲಿ ಸ್ತ್ರೀಯರು ಗೃಹಿಣಿಯರು ಹೆಚ್ಚು ಕೆಲಸ ಮಾಡ್ತಾರೆ. ಅವರೇ ಮಾಡೋದು, ಸಂಪೂರ್ಣ ಕೆಲಸ ಅವ್ರು ಮಾಡ್ತಾರೆ. ಇವನು ಕೇವಲ ಸ್ತ್ರೀ ಪ್ರಧಾನ ದೇಶಗಳು. ಮತ್ತೆ ಅಲ್ಲಿ ಪುರುಷನಿಗೆ ಏನು ಇರೋದಿಲ್ಲ, ಅಲ್ಲಿ ಅವನ್ ಬರೀ ಲಾಲನೆ ಪಾಲನೆ ಅಷ್ಟೇ. ಆ ತರದ್ದು ಕೆಲವೊಂದು ಉದಾಹರಣೆಗಳು ಇಲ್ಲಿ ಅತ್ಯಂತ ಸಂವಾದಿಯಾಗಿ ನಮಗೆ ಕಾಣ್ತದೆ. ಅಲ್ಲಿ ಪುರುಷನಿಗೆ ಮಹತ್ವ ಇರುವುದಿಲ್ಲ. ಇಲ್ಲಿ ಪ್ರಶ್ನೆ ಏನು ಅಂದ್ರೆ, ನಾನು ಅಸ್ತಿ ಪುರುಷ ಸೂಕ್ಷ್ಮ ಇದೆ. ಹಾಗಾದ್ರೆ ಪ್ರಕೃತಿಗಿಂತ ಸೂಕ್ಷ್ಮ ಇದ್ದಾನಲ್ಲ ಪುರುಷ ಅಂತ ಕೇಳಿದ್ರೆ ಸತ್ಯಂ. ಯಥಾ ಲಿಂಗಾತ್ ಪರಮಲಿಂಗಸ್ಯ ಸೌಕ್ಷ್ಮ್ಯಂ ನಚ ಏವಂ ಪುರುಷಸ್ಯ. ಹೇಗೆ ಮಹತ್ತತ್ವವು ಪ್ರಕೃತಿಯಿಂದ ಸೃಷ್ಟಿಸಲ್ಪಟ್ಟಿದೆಯೋ
ಹಾಗೆ ಪುರುಷನಿಂದ ಪ್ರಕೃತಿಯು ಸೃಷ್ಟಿಸಲ್ಪಡ್ಲಿಲ್ಲ. ಹಾಗಾದ್ರೆ ಹೇಗೆ? ಕಿಂತು ಲಿಂಗಸ್ಯ ಅನ್ವಯಿ ಕಾರಣಂ ಪುರುಷಃ ನ ಭವತಿ ಹೇತುಸ್ತು ಭವತಿ. ಈ ಅನ್ವಯಿ ಕಾರಣಂ ಅಂದ್ರೆ ಇಲ್ಲಿ ಉಪಾದಾನ ಕಾರಣ. ಲಿಂಗಸ್ಯ ಅನ್ವಯಿ ಕಾರಣಂ ಪುರುಷಃ ನ ಭವತಿ ಹೇತುಸ್ತು ಭವತಿ. ಪುರುಷನು ಈ ಪ್ರಕೃತಿಯ ನಿಮಿತ್ತ ಕಾರಣನಾಗಿರ್ತಾನೆ, ಆದ್ರೆ ಉಪಾದಾನ ಕಾರಣ ಆಗಿರುವುದಿಲ್ಲ. ಉಪಾದಾನ ಕಾರಣ ಆದಾಗ ಆ ಕಾರಣದಲ್ಲಿರುವಂತಹ ಎಲ್ಲ ಅಂಶಗಳು ಕಾರ್ಯದಲ್ಲಿ ಬರ್ತದೆ. ಉದಾಹರಣೆಗೆ ಮಣ್ಣಿನಲ್ಲಿರುವಂತಹ ಎಲ್ಲ ಗುಣಗಳು ಮಡಿಕೆಯಲ್ಲಿ ಹೇಗೆ ಬರ್ತದೋ ಹಾಗೆ ಉಪಾದಾನ ಕಾರಣದ ಎಲ್ಲ ಅಂಶಗಳು ಕಾರ್ಯದಲ್ಲಿ ಪ್ರತಿಫಲನವಾಗ್ತಾ ಇರ್ತದೆ. ಹಾಗಾದ್ರೆ ಇಲ್ಲಿ ಪುರುಷನಲ್ಲಿ ಚೈತನ್ಯ ಗುಣ ಇದೆ, ಪ್ರಕೃತಿಯು ಜಡತ್ವ ಇದೆ. ಪರಸ್ಪರ ತಮಃ ಪ್ರಕಾಶವತ್ತು ವಿರುದ್ಧ ಸ್ವಭಾವ ಇರುವಂತಹ ಈ ಪುರುಷ ಮತ್ತು ಪ್ರಕೃತಿಗಳು. ಆದ್ದರಿಂದ ಇಲ್ಲಿ ಉಪಾದಾನ ಕಾರಣವನ್ನ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಕೇವಲ ನಿಮಿತ್ತ ಕಾರಣವನ್ನು ಮಾತ್ರ ಹೇಳಬಹುದು ಅಂತ ಹೇಳಿ ಅದಕ್ಕೆ ಸಮಾಧಾನ ಹೇಳ್ತಾ ಇದ್ದಾರೆ. ಅತಃ ಪ್ರಧಾನೇ ಸೌಕ್ಷ್ಮ್ಯಂ ನಿರತಿಶಯಂ ವ್ಯಾಖ್ಯಾತಂ. ಆದ್ದರಿಂದ ಸೂಕ್ಷ್ಮತ್ವದ ಕೊನೆಯ ಗಡಿ ಯಾವುದು ಅಂತ ಕೇಳಿದ್ರೆ ಅದು ಪ್ರಧಾನ ಅಥವಾ ಪ್ರಕೃತಿ. ಎಲ್ಲಿಂದ ಆರಂಭ? ಪಂಚ ಇಂದ್ರಿಯಗಳಿಂದ ಆರಂಭಿಸಿ ಪ್ರಕೃತಿಯವರೆಗೆ ಇರುವಂತಹ ಎಲ್ಲ ಪದಾರ್ಥಗಳನ್ನು ನಾವು ಸೂಕ್ಷ್ಮ ವಿಷಯ ಅಂತ ಕರೀಬಹುದು. ಸೂತ್ರವನ್ನ ಈಗ ಮತ್ತೊಮ್ಮೆ ನೋಡೋಣ. ಸೂಕ್ಷ್ಮ ವಿಷಯತ್ತಂಚ ಅಲಿಂಗ ಪರ್ಯವಸಾನ. ಲಿಂಗರಹಿತವಾದಂತಹ ಅಥವಾ ಕಾರಣರಹಿತವಾದಂತಹ ಪ್ರಕೃತಿಯವರೆಗೆ ಸೂಕ್ಷ್ಮ ವಿಷಯವನ್ನ ನಾವು ಗ್ರಹಿಸಿಕೊಳ್ಬೇಕು. ಅಂದ್ರೆ ಪುರುಷನನ್ನ ಹೊರತುಪಡಿಸಿ ಅಂತ ಅರ್ಥ. ಪುರುಷನಲ್ಲಿ ಧ್ಯಾನ ಮಾಡುವಂತಹ ಸಾಧಕನು ಈ ವ್ಯಾಪ್ತಿಗೆ ಬರುವುದಿಲ್ಲ. ಇವೆಷ್ಟು ಸವಿಚಾರ ಮತ್ತು ನಿರ್ವಿಚಾರ ಸಮಾಧಿಯ, ಸವಿತರ್ಕ ಮತ್ತು ನಿರ್ವಿತರ್ಕ ಸಮಾಧಿಯ ವರೆಗಿನ ವ್ಯಾಖ್ಯಾನವನ್ನ ಇಲ್ಲಿಗೆ ಮುಗಿಸ್ಕೊಳ್ತಾರೆ. ಪ್ರಾಯಶಃ ನಮ್ಗೆ ನಾಳಿನ ಅವಧಿಯಲ್ಲಿ ಈ ಚರ್ಚೆ ಪೂರ್ಣ ಆಗ್ತದೆ ಅಂತ ಅನಿಸ್ತದೆ. ತಾ ಏವ ಸಬೀಜ ಸಮಾಧಿ. ಇದನ್ನ ನಾಳೆ ತಗೋಣ ಸರ್. ಓಕೆ, ಆಯ್ತು. ನಾಳೆ ನಮ್ದು ಈ ವಿಚಾರ ಮುಗೀತದೆ. ಮತ್ತು 21ನೇ ತಾರೀಕು ನಾಡಿದ್ದು ಪೂರ್ವಾಹ್ನದಲ್ಲಿ ಚರ್ಚೆ ಇಟ್ಕೊಂಡ್ವಾ? ನನಗೆ ಅಪರಾಹ್ನದಲ್ಲಿ ಒಂದು ಆನ್ಲೈನ್ ಸೆಷನ್ ಇದೆ. ಪೂರ್ವಾಹ್ನದಲ್ಲಿ ಎಷ್ಟೊತ್ತಿಗೆ ಇಟ್ಕೊಳ್ಳೋಣ? ಶುಕ್ರವಾರ ಅಲ್ವಾ? ಶುಕ್ರವಾರ 21. ಶುಕ್ರವಾರ ಯಾವ ಬೇಕಾದ್ರೂ ಇರ್ಬೋದು. ಒಂದು ರಾಜೋಟಿ ಇರಲ್ಲ. ಹಾ, ಅಂದ್ರೆ ನಿಮ್ದು ಬೇರೆ ಯಾವ್ದಾದ್ರು ಕ್ಲಾಸಸ್? ರಾಜೋಟಿ ಇರಲ್ಲ. ಮೇಡಮ್ದು 11:30 ಶುಕ್ರವಾರ. ಮೇಡಮ್ದು 11:30 ಇಂದ 12:00 ಇದೆ. ನೀವು ಯಾವಾಗ ಬೇಕಾದ್ರೂ ತಗೋಬಹುದು. 10:30 ಬೇಕಾದ್ರೂ ತಗೋಬಹುದು. 10:30 ಇಟ್ಕೊಳ್ಳೋಣ. ಓಕೆ. ನಾಳೆ ಇದೇ ಸಮಯದಲ್ಲೇ 4:15. ಶುಕ್ರವಾರ ಒಂದಿನ ಮಾತ್ರ 10:30. ಅವತ್ತು ಇದ್ರ ಬಗ್ಗೆ, ಯಾಕಂದ್ರೆ ನಮ್ಗೆ ನಾಳಿನ ಅವಧಿಯಲ್ಲಿ ಈ ಚರ್ಚೆ ಮುಗಿತದೆ. ಶುಕ್ರವಾರದ ದಿನ ಇಡೀ ಮೊದಲನೆಯ ಪಾದದ ಸಂಪೂರ್ಣ ಸಾರ ಅದನ್ನು ಕುರಿತು ಒಂದ್ಸಲ ಚರ್ಚೆ ಮಾಡೋಣ. ಸೋಮವಾರದ ದಿನ ನಾವು C1 ಟೆಸ್ಟ್ ಬಗ್ಗೆ ಅಲ್ಲ, C1 ಟೆಸ್ಟ್ ಒಂದ್ಸಲ ರಿವೈಸ್ ಆಗದಂಗೂ ಆಗತ್ತೆ. ನೋಡುವ ಸಂಪೂರ್ಣವಾಗಿ ಒಂದ್ಸಲ ಮೊದಲನೆಯ ಸರ್ಗದ ಅಥವಾ ಮೊದಲನೆಯ ಪಾದದ ಸಮಾಧಿ ಪಾದದ ಸಂಪೂರ್ಣ ಸಾರವನ್ನ ಒಂದ್ಸಲ ಸೂತ್ರಗಳ ಹಿನ್ನೆಲೆಯಲ್ಲಿ ಒಮ್ಮೆ ಚರ್ಚೆ ಮಾಡಿ ಶುಕ್ರವಾರ. ಸರಿ ಸರ್. ಓಕೆ. ಯೋಗೇನ ಚಿತ್ತಸ್ಯ ಪದೇನ ವಾಚಾ ಮಲಂ ಶರೀರಸ್ಯ ವೈದ್ಯಕೇನ ಯೋಪಾಕರೋತ್ತಮಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ.
ಓಕೆ